ಪಂಚಾಯಿತಿಯ 15 ರಜೆ ಕಾಮಗಾರಿಗಳು ಹಾಗೆ ಇತರ ಇಲಾಖೆಯಿಂದ ಮಾಡಿದ ಕಾಮಗಾರಿಗಳು ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿ ಕಳೆದ ವರ್ಷದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಹಾಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ಅನುಷ್ಠಾನವಾಗಿರ್ತಕ್ಕಂಥ 2021ನೇ ಸಾಲಿನ ಅನುದಾನದಲ್ಲಿ 15ನೇ ಹಣಕಾಸು ಯೋಜನೆಯನ್ನು ವಿತರಣಗೊಳಿಸಿದ್ದಾರೆ. ಆ ಒಂದು ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಇವರು ಸಾಮಾಜಿಕ ಪರಿಶೀಲನೆ ನಡೆಸತಕ್ಕಂಥದ್ದು ಸರ್ಕಾರದ ಮಾರ್ಗಸೂಚಿಯಂತೆ ಸಾಮಾಜಿಕ ಪರಿಶೀಲನೆ ನಡೆಸತಕ್ಕಂಥ ಸಂದರ್ಭದಲ್ಲಿ ಆ 4 ಹಂತಗಳನ್ನು ಅನುಸರಿಸಿ ಸಾಮಾಜಿಕ ಪರಿಶೀಲನೆಯನ್ನು ನಡೆಸಬೇಕಾಗುತ್ತೆ. ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಜಾರಿಗೆ ತಂದಾಗ ಒಂದಿಷ್ಟು ದಾಖಲೆಗಳ ನಿರ್ಮಾಣ ಮಾಡಬೇಕು ಅಂತ ಮಾರ್ಗಸೂಚಿಯನ್ನು ಹೊರಡಿಸಿರುತ್ತೆ. ಅದರ ಪ್ರಕಾರ ಏನಾದರೂ ದಾಖಲೆಗಳ ನಿರ್ವಹಣೆ ಮಾಡಿದರೆ ಮೊದಲಾಗಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ನಡೆಸತಕ್ಕಂಥದ್ದು ಏನು ನೈತಿಕ ಅಧಿಕಾರಿಗಳು ಅಳತೆಯನ್ನು ನಿರ್ವಹಿಸಿದ್ದಾರೆ ಅದಕ್ಕೆ ಸಿದ್ಧತೆ ಕಾಮಗಾರಿ ಅನುಷ್ಠಾನ ಆಗಿದೆ. ಹಾಗೆ ಆ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ಸಮುದಾಯದ ಜೊತೆ ನಾವು ಪರಿಶೀಲನೆ ಮಾಡತಕ್ಕಂಥದ್ದಿದೆ. ಹಾಗೆ ಎಂಜಿನಿಯರ್ ಯೋಜನೆಯ ಅಕುಶಲ ಕೆಲಸವನ್ನು ಮಾಡಿರ್ತಾರೆ ಅವರ ಮನೆಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು, ಅವರ ಜಾಬ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. ಹಾಗೆ ನಾಲ್ಕನೇದಾಗಿ ಈ 3 ಹಂತದಲ್ಲಿ ಏನು ಪರಿಶೀಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಎಲ್ಲ ಅಂಶಗಳಿರ್ಬೋದು ಅಥವಾ ಲೋಪದರ್ಶಿಗಳಿರ್ಬೋದು ಎಲ್ಲ ಅಂಶಗಳು ಕಂಡು ಒಂದು ವರದಿಯನ್ನು ಸಿದ್ಧಪಡಿಸಬೇಕು. ಗ್ರಾಮ ಸಭೆಯ ಮುಂದೆ ಆ ವರದಿಯನ್ನ ಹಾಗೆ ಆ ಒಂದು ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚದ ವಿವರಗಳನ್ನ ಸಾರ್ವಜನಿಕವಾಗಿ ತಿಳಿಸತಕ್ಕಂಥದ್ದು ತಿಳಿಸಿ ಎಲ್ಲರ ಚರ್ಚೆಯಾಗಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಾವು ಕಳೆದ 4 ದಿನಗಳಿಂದ ಎಲ್ಲರ ಪರಿಶೀಲನೆ ಮಾಡಿಸಿ ವರದಿಯನ್ನ ಒಂದು ಸಭೆಯಲ್ಲಿ ಇಡುತ್ತೇವೆ. ಹಾಗೆ ಖರ್ಚು ವೆಚ್ಚದ ವಿವರಗಳನ್ನು ಕೂಡ ತಿಳಿಸ್ತೀವಿ. ಹಾಗೆ ಈ ದಿನ ನೀವು ಯಾವುದೇ ಒಂದು ಕಾಮಗಾರಿಗಳ ಬಗ್ಗೆ ನಿಮಗೆ ಅನುಮಾನಗಳಿದೆ ಆ ಎಲ್ಲ ಕಡತಗಳು ಕೂಡ ಇಲ್ಲೇ ಇರುತ್ತೆ. ಎಲ್ಲ ಕಡತಗಳನ್ನು ಕೂಡ ನೀವು ಖುದ್ದಾಗಿ ನೀವು ಕೂಡ ನೋಡ್ಲಿಕ್ಕೆ ಅವಕಾಶ ಇದೆ. ಹಾಗೆ ಏನಾದರೂ ಅನುಮಾನಗಳಿದ್ರೆ ನಾವು ಕೂಡ ಅದನ್ನ ನೋಡಿ ನಿಮಗೆ ತಿಳಿಸ್ತೇವೆ. ಅವುಗಳೆಲ್ಲ ಪ್ರಮುಖವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಎಂಜಿನಿಯರ್ ಏನು ಉದ್ಯೋಗವನ್ನ ಇದು ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಇದರಲ್ಲಿ ವೈಯಕ್ತಿಕವಾಗಿ ಕಾಮಗಾರಿಗಳನ್ನ ಮಾಡಬಹುದು. ಹಾಗೆ ಸಾರ್ವಜನಿಕರು ಕೂಡ ಹಲವಾರು ಕಾಮಗಾರಿಗಳನ್ನ ಮಾಡಲಿಕ್ಕೆ ಕಳೆದ ವರ್ಷದಲ್ಲಿ ವೈಯಕ್ತಿಕವಾಗಿ ಒಂದು ಸಲ 2.5 ಲಕ್ಷದವರೆಗೆ ಈ ಯೋಜನೆಯ ಉದ್ಯೋಗವನ್ನು ಪಡ್ಕೋಬಹುದಾಗಿತ್ತು. ಈಗ ಅದನ್ನು ಹೆಚ್ಚಿಗೆ ಮಾಡಿದ್ದಾರೆ. 5 ಲಕ್ಷದವರೆಗೆ ವೈಯಕ್ತಿಕ ಯೋಜನೆಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಏನು ಅನುದಾನವನ್ನ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿನ ಜನಸಂಖ್ಯೆ ಮತ್ತೆ ಭೌಗೋಳಿಕ ಆಧಾರದ ಮೇಲೆ ಹಣವನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗೆ ಶೇಕಡ 85% ಹಣವನ್ನ ಬಿಡುಗಡೆ ಮಾಡತಕ್ಕಂಥದ್ದಿದೆ. ಹಾಗೆ ತಾಲೂಕು ಪಂಚಾಯಿತಿಗೆ 10% ಹಣವನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ 5% ಹಣವನ್ನು ಜಿಲ್ಲಾ ಪಂಚಾಯಿತಿಗೆ 15ನೇ ಹಣಕಾಸು ಯೋಜನೆಯಲ್ಲಿ ಹಣವನ್ನು ರಿಲೀಸ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅದರದೇ ಆದ ಒಂದು ಮಾರ್ಗಸೂಚಿ ಇದೆ. ಅಲ್ಲಿ ಶೇಕಡ 60% ಹಣವನ್ನು ಕುಡಿಯುವ ನೀರು ನಿರ್ಮಲೀಕರಣಕ್ಕೆ ಬಳಸಬೇಕು ಅಂತ ಹೇಳಿದ್ದಾರೆ. ಹಾಗೆ 25% ಹಣವನ್ನ SCR ಅಭಿವೃದ್ಧಿಗೆ ಮೀಸಲಿಡಬೇಕು. ಹಾಗೆ 5% ಹಣವನ್ನ ವಿಶೇಷ ಚೇತನ ಅಭಿವೃದ್ಧಿಗೆ ಇಡಬೇಕು. ಹಾಗೆ 10% ಹಣವನ್ನ ಇತರೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಯೋಜನೆಯಲ್ಲಿ ಅವಕಾಶವನ್ನು ನೀಡಬೇಕು. ಹಾಗಾಗಿ ಇದೆಲ್ಲವೂ ಕೂಡ ಯಾವ ತರ ಬಳಕೆ ಆಗಿದೆ ಅಂತ ನಾವು ಪರಿಶೀಲನೆ ಮಾಡಿದ್ದೀವಿ. ಅದರ ವರದಿಯನ್ನು ಎಲ್ಲರೂ ಕೂಡ ಮುಖ್ಯವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾ ನೀವು ಪ್ರಾಥಮಿಕವಾಗಿ ನಾಗೇಶ್ವರಿಗೆ ಧನ್ಯವಾದಗಳು. ಅವ್ರು ಹೇಳಿದಂತೆ ನಾವು ಸುಮಾರು ನಮ್ಮ ಹೆಸರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 15 ಅಡಿಕೆ ತೋಟಗಳು ಕೊಟ್ಟಿದ್ದೀವಿ. ಹಾಗೆ 12 ಪಟ್ಟಣಗಳನ್ನು ಕಟ್ಟಿದ್ದೀವಿ. ಹಾಗೆ ಒಂದು 15 ವಸತಿ ಯೋಜನೆಯಲ್ಲಿ ಕಾಮಗಾರಿಗಳನ್ನು ಕೊಟ್ಟಿದ್ದೀವಿ. ಇನ್ನಿತರ ಕಾಮಗಾರಿ ಕೊಟ್ಟಿದ್ದೀವಿ. ಈ ಹಿಂದೆ ಸಂಬಂಧಿಸಿದಂಥ ಅನುಪಾಲನಾ ವರದಿಯನ್ನು ಹಾಗೆ ಎಂಜಿನಿಯರಿಂಗ್ 2023-2024 ತತ್ವವೇತನದ ವಿವರಗಳನ್ನು ನೋಡುತ್ತೇವೆ. ತತ್ವವೇತನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಅಹವಾಲಿದ್ರೆ ಏನಾದರೂ ಹೇಳ್ಬೋದು.
ಹಾಕಿ ಅದು ಪ್ರತಿಯೊಂದು ಸಂಬಂಧಪಟ್ಟಂತೆ ಸಾಮಾಜಿಕ ಆರೋಗ್ಯ ಪರಿಶೋಧನೆ ಏನಾದರೂ ರೋಗದೋಷಗಳಿದೆ
ಅಂಗನವಾಡಿ ಶಾಲೆ ಹಿಂಭಾಗದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ ಕಾಮಗಾರಿ 5,50,000 ಪೇಮೆಂಟ್ ಹೊರವರ್ತಡಿ ಗೋಡಿಕೆರೆ ಕೋಡಿಗೆ ಕಲ್ಲೂರು ಮತ್ತು ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ ಕಾಮಗಾರಿ 50,000 ಆಲಮಡಿ ಪುಷ್ಪಾಕೋ ಮಹೇಶ್ವರ ಪೇಮೆಂಟ್ ಆಗಿದೆ. ಒಳವಡಿ ಲಕ್ಷ್ಮೀ ಕೋಮ್ ಕಂತಾಪುರ 36,000 ಅಂಕೇತೋಟ ನಿರ್ಮಾಣ 1,15,474 ಪೇಮೆಂಟ್ ಆಗಿದೆ. ಒಳವಡಿ ಮೀನಾಕ್ಷಿ ಕೋಮು ಹಿರೇನಾಯಕರವರ 2020-2022 ಹೊಸ ಮನೆ ನಿರ್ಮಾಣ 25,532 ಪೇಮೆಂಟ್ ಆಗಿದೆ. ಮುಕ್ತಿ ಹೇಮಾವತಿ ಓಂಕೇಶ್ವರ 2020-2022 ಹೊಸ ವೇದಿಕೆ ಮನೆ ನಿರ್ಮಾಣ 25,000 ವಸತಿ ವೇದಿಕೆ ಗಣಪತಿ ಮನೆ ನಿರ್ಮಾಣ 14,432 ಅದೂರು ಉಮಾಕೋ ಧಾರವಾಡ 20,2022 ಆರೋಪಡಿ ಅಶ್ವಿನಿ ಕೋ ವೀರೇಶ್ ಮೂರ್ತಿರಾವ್ 20,20 ಬಸವತಿ ಅಗ್ಲಿಗೆಂಡು ವೇದಾವತಿ ವಸತಿ ಮನೆ ನಿರ್ಮಾಣ 7,570 ಆರೋಪಡಿ ಸುಧಾಕೋ ಈಶ್ವರಪ್ಪ ಅವರ ಬಸವತಿ ಮನೆ ನಿರ್ಮಾಣ 7,570 ಅರೋಡಿ ಶೋಭಾಕೋ ನಿರ್ಮಾಣ 6,030 ಮೂರ್ತಿ ಶೋಭಾಕೋ ಮಂಜುನಾಥ್ ಅವರ 20,20 ಅದಕ್ಕೆ ಶಕುಂತಳ ಮಂಜುನಾಥ ಅವರ 20,22 ಹಳೇ ರತ್ನಮ್ಮ ಯಕ್ಕಪ್ಪ ಅವರ 20,22 ಕಾಗೋಡು ಬಂಗಾರಮ್ಮ ಗೋಪಪ್ಪ ಅವರ 20,22 ಕಾಗೋಡು ಭಾಗ್ಯಪ್ಪ ದೇವೇಂದ್ರ ಅವರ ಪೌಷ್ಟಿಕ ನಿರ್ಮಾಣ 22,12 ಕಣ್ಣೂರು ರೇವತಿ ರತ್ನಾಕರ್ ಅವರ ಮನೆ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿ 1,896 ಕಲ್ಲೂರು ಉಮಮ್ಮ ನಾಗರಾಜ್ ಅವರ ಮನೆ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ 2,212 ಕಾಗೋಡು ವರದಪ್ಪ ಪಿ ನಿರ್ಯಾಣ ನಾಯಕರ ಅವರ ಸಗಣದ 2 ಜಮೀನಿನ ಅಡಿಕೆ ತೋಟ ನಿರ್ಮಾಣ 22,020 ಮಳವಳ್ಳಿ ಗಿರಿಜಾಪುರ ಜಗಪ್ಪ ಅವರ ಬಸವತಿ ಮನೆ ನಿರ್ಮಾಣ ಕಾಮಗಾರಿ 10,000 ಹೆಬ್ಬಳ್ಳಿ ಬಾಲರಾಜ ಸುಧರ್ಪುರಿಯಾಗಿ ಅವರ ಜಾಗದಲ್ಲಿ ಬ್ರಿಟಿಷ್ ನಿರ್ಮಾಣ 42,512 ಮನೆ ಉದ್ದೇಶ್ವರ ಜಾಗದಲ್ಲಿ ಬಗೆ ನಿರ್ಮಾಣ 10,427 ರಾಮನೂರು ರಾಧಿಕಪ್ಪ ಲಕ್ಷ್ಮಣ ಅವರ 2021-22 ಬಸವತಿ ನಿರ್ಮಾಣ 15,040 ಒಳವಳ್ಳಿ ಶೈಲಜಾಪುರ ಗಣೇಶ ಅವರ 21-22 ನಿರ್ಮಾಣ 15,640 ಹೆದ್ದಾರಿಪುರ ಗೌರಮ್ಮ ರಾಮಪ್ಪ ಅವರ ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವಸತಿ 7,580 ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ 14,432 ಹೆದ್ದಾರಿಪುರ ಮಂಜುಳಾಕೋ ಮಂಜುನಾಥ್ ಅವರ ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವಸತಿ 22,280 ಒಳವಳ್ಳಿ ವಿನಾಯಕ ಪಿ ಚಿಕ್ಕನಾಯಕ ಸರ್ ನಂಬರ್ 35/7 ಅಂಕೇತೋಟ ನಿರ್ಮಾಣ 36,120 ಹೆದ್ದಾರಿಪುರ ಗಿರಿಜಾ ಎಚ್ಎಂ ದುರ್ಗ ಅವರ ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವಸತಿ 22,000 ಹೆದ್ದಾರಿಪುರ ನಳಿನಿ ಶಾಮು ಅವರ ಎಸ್ಸಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವಸತಿ 27,156 ಮೂರ್ತಿ
ಖರೀದಿ ಮಾರಾಟ ಮಾರಾಟಗಾರರ ಎಸ್ಸಿ ಅಲೆಮಾರಿ ಸಮುದಾಯದ ಅಭಿವೃದ್ಧಿಯ ಕಾರ್ಯಕ್ರಮದ 20 ವರ್ಷಗಳಾಗಿ ಹೆದ್ದಾರಿಪುರ ಕನ್ಯಾಕು ಉಮೇಶ್ವರ ಎಸ್ಸಿ ಅಲೆಮಾರಿ ಸಮುದಾಯದ ಅಭಿವೃದ್ಧಿ ವಸತಿ 20 ವರ್ಷ ಅದರಲ್ಲಿ ಗೌರವ ಮತ್ತು ಮಂಜುನಾಥರವರ ಎಸ್ಸಿ ಅಲೆಮಾರಿ ಸಮುದಾಯದ ಅಭಿವೃದ್ಧಿ ವಸತಿ 6,636 ಎಂಬಳ್ಳಿ ಎರಗೋಡು ಗಣೇಶ ಕೃಷ್ಣಾಯರವರ ಜಾಗದಲ್ಲಿ ಪಡಿಯ ನಿರ್ಮಾಣ 52,420 ಸಾಮಂತೂರು ಚಂದ್ರಪ್ಪ ಅನಂತಪ್ಪರವರ ಪರಿಣಾಮ 30 ಜಿಲ್ಲೆಯಲ್ಲಿ ಅಡಿಕೆತೋಟ ನಿರ್ಮಾಣ 32,545 ಈಶ್ವಪ್ಪ ಗಣಪತಿಯವರ ಜಾಗದಲ್ಲಿ ಪಡಿಯ ನಿರ್ಮಾಣ 52,015 ಅಲ್ಲದೆ ನಿರ್ಣಾಯಕ ಭದ್ರನಾಯಕರ 69ನೇ ಜಮೀನಿನಲ್ಲಿ ಪರಿಣಾಮ 61ರಲ್ಲಿ ಅಡಿಕೆತೋಟ ನಿರ್ಮಾಣ 34,445 ಆರು ಚಂದ್ರಪ್ಪರವರ ಜಾಗದಲ್ಲಿ ಪಡಿಯ ನಿರ್ಮಾಣ 12,445 ಸಿದ್ದಪ್ಪ ಬಿನ್ ಧರ್ಮಪುರವರ ಜಾಗದಲ್ಲಿ ಪಡಿಯ ನಿರ್ಮಾಣ 12,445 ನಾಗಪ್ಪ ಬಿನ್ ಗೋಪನಾಯಕರ ಜಾಗದಲ್ಲಿ ಪಡಿಯ ನಿರ್ಮಾಣ ಕಾಮಗಾರಿ 52,118 ಹೆದ್ದಾರಿಪುರ ನೇಮರಾಜ್ ಬಿನ್ ಗುರುಪ್ಪರವರ ಜಾಗದಲ್ಲಿ ಪಡಿಯ ನಿರ್ಮಾಣ 52,159 ಕಾರವಾರ ಗುಲಾಬಿಕೋ ಈಶ್ವರ ಅವರ ಜಾಗದಲ್ಲಿ ಪಡಿಯ ನಿರ್ಮಾಣ 11,432 ಕಲ್ಲೂರು ಸೌಭಾಗ್ಯಕ್ಕೂ ಉಮೇಶ್ವರ ಜಾಗದಲ್ಲಿ ಪಡಿಯ ನಿರ್ಮಾಣ ರುದ್ರಪ್ಪ ಬಿನ್ ಹನುಮಂತರ ಅವರ ಜಾಗದಲ್ಲಿ ಪಡಿಯ ನಿರ್ಮಾಣ 23,022 ಮಹಮ್ಮದ್ ಇಬ್ರಾಹಿಂ ಬಿನ್ ಗೋಪಾಲಕ ಅವರ ಜಾಗದಲ್ಲಿ ಪಡಿಯ ನಿರ್ಮಾಣ 12,000 ಯರಗೋಡು ಜಗದೀಶ್ ಬಿನ್ ನಾಲ್ಕೂಡರವರ ಜಾಗದಲ್ಲಿ ಪಡಿಯ ನಿರ್ಮಾಣ 20,180 ಎಂಬಳ್ಳಿ ಶಾರದಮ್ಮ ಕಲ್ಲಪ್ಪರವರ ವಸತಿ ವೇದಿಕೆಯಡಿ 7,084 ಕಾರಗೋಡು ಲಕ್ಷ್ಮೀ ಕೋಮು ಸತೀಶ್ ಅವರ ಜಾಗದಲ್ಲಿ 23,23 ಕಾರಗೋಡು ಉತ್ತಮಕ್ಕ ಮಂಜು ಶೆಟ್ಟಿ ಅವರ ಜಾಗದಲ್ಲಿ ಪಡಿಯ ನಿರ್ಮಾಣ 12,800 ಹೆದ್ದಾರಿಪುರ ಪ್ರೌಢಶಾಲೆ ಆವರಣದಲ್ಲಿ ವಾಲಿಬಾಲ್ ಮತ್ತು ಕಬಡ್ಡಿ ಆಟ ಆಟಗಳ ನಿರ್ಮಾಣ 13,930 1,72,000 ಎಮ್ಮಡಿ ರಸ್ತೆಯಿಂದ ಷಣ್ಮುಖಪ್ಪ ಲೇಖಪ್ಪನ ಮನೆ ಹಾಗೂ ಜಮೀನ ಇತರ ನಿರ್ಮಾಣ 1,10,000 ಆರಂಭಡಿ ರಾಜೀವ್ಗೌಡ ಕೊಲ್ಲಪ್ಪ ಉಮೇಶ ರಾಜೀವ್ಗೌಡ ಕೊಲ್ಲಪ್ಪ ಪರಮೇಶ ಹಾಗೂ ಇತರ ಮನೆಗೆ ಹೋಗುವ ಸಾರ್ವಜನಿಕ ನಿರ್ಮಾಣ 948 ಮುಖ್ಯ ರಸ್ತೆಯಿಂದ ನಾಗರತ್ನ ಶೇಖರಪೇಟೆ ಹಾಗೂ ಇತರ ಮನೆಗಳಿಗೆ ಯಾವ ರಸ್ತೆ ನಿರ್ಮಾಣ 948 ಅಗಲಿ ಗೇಟು ಯಲ್ಲಪ್ಪ ಹಾಗೂ ಇತರ ಮನೆಗಳಿಗೆ ಯಾವ ರಸ್ತೆ ನಿರ್ಮಾಣ 635 ಕಡಲೆ ಗ್ರಾಮ ಕಡಲೆ ಸರ್ಕಾರಿ ಶಾಲೆ ಆವರಣದಲ್ಲಿ ಸರ್ಕಾರಿ ನಿರ್ಮಾಣ ಕಾಮಗಾರಿ 37,865 ನಮ್ಮೂರು ಗ್ರಾಮದ ನಿರ್ದೇಕೆರೆ ಶುದ್ಧೀಕರಣ ಮತ್ತು ಉಳಿಸುವ ಕಾಮಗಾರಿ 5,14,000 ಕೆರೆ ಕಡಲೆ ನಿರ್ಮಾಣ ಕಾಮಗಾರಿ 1,18,000 ಹೆದ್ದಾರಿಪುರ ಮೂರ್ತಿ ಗ್ರಾಮದ ನಿರ್ದೇಕೆರೆ ಅನುಕೂಲವಾದ 35,080 ಕಾರಗೋಡು ಆಶಾಪು ದೇವರೇಗೌಡ ಜಾಗದಲ್ಲಿ ಪಡಿಯ ನಿರ್ಮಾಣ 3,000 ಕಾರಗೋಡು ಪುಷ್ಪಕ ಅವರ ಜಾಗದಲ್ಲಿ ಪಡಿಯ ನಿರ್ಮಾಣ ಕಾಮಗಾರಿ 35,000 ಹೊರವಳಿ ಸೋಮಶೇಖರ ಅವರ ಜಾಗದಲ್ಲಿ ಪಡಿಯ ನಿರ್ಮಾಣ 30,000 ಎಂಬಳ್ಳಿ ಗುಜರಾತ್ ಕೋಮ ಜ್ಞಾನ ಸಾಬು ಅವರ ಮನೆ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿ 5,000
ಜಮಾ ಬಂದು ನೀವು ಕರೆಕ್ಟ್ ಮಾಡಿ
ಯಾಕೆ ಎಂತ ಕಾಮಗಾರಿ ಆಗಿದೆ ಅದನ್ನು ಗಮನಿಸಲಾಗಿದೆ ಹೌದಾ? ಆದ್ಮೇಲೆ ಕಾರಣ ಇದ್ದಿದ್ದು ನಿಮ್ಮನ್ನ ನಾವು ಕೇಳ್ತೀವಿ. ನಾವು ಇಲ್ಲಿ ಯಾರನ್ನು ಕೇಳಿ ನಾವು ಎವಿಡೆನ್ಸ್ ಕೊಟ್ಟಾಗ ತಯಾರಿಲ್ಲ. ನೀವು ಜಮಾಬಂದಿ ಮಾಡಿದ್ಮೇಲೆ ಯಾವ ಸಾಧನ ಏನು ಅನ್ನೋದನ್ನು ನೀವು ಹೇಳ್ಬೇಕು. ಬೇರೆ ಯಾರಿಗೂ ಹೇಳಕ್ಕಾಗಲ್ಲ. ಅಲ್ಲಿ ನಾವು ಪುರಾಣ ಮನೆಯಿಂದ ಶಿವಾಜಿವರೆಗೂ ಸತೀಶ್ ಭಟ್ರು ಮಾಡಿದ್ರಲ್ಲ, ಮನೆಗೆ ಅವ್ರು ಮಾಡಿ ಅವ್ರು ತೊಗೊಂಡೋಗುತ್ತೆ ಅಂತ ಹೇಳಿ ನನಗೆ ಹೆಗ್ಗೆರೆ ಕಂಟಿನ್ಯೂ ಮಾಡಿದ. ಹೌದಾನೆ, ಅದು 2 ವರ್ಷ ಹಿಂದೆ ಮಾಡಿದ ಹೊರತು ಈಗ ಯಾರು ಮಾಡಿದ್ರು ಕೂಡ ಅದು ಫ್ರೆಶ್ ಆಗಿ ಕಾಣಲ್ಲ, ಎಲ್ಲದರಿಂದ ಆಗಿದೆ. ಅದು ರಾಮಣ್ಣ ಮಾಡಲೇ ಇಲ್ಲ, ಅವ್ರ ತಕ್ಕ ಅವ್ರ ಕಂಟೆಂಟ್ ಭಾಷೆ ಮಾಡ್ತಿದ್ದಾರೆ. ನಮ್ಮ ಇದು ಆಚೆ ಕಡೆ ಅಲ್ಲ, ಅವ್ರು ಈಗ ಭಾಷೆ ಪಡ್ತಿರೋದು ಅವ್ರು ಅಕ್ಕಪಕ್ಕದಲ್ಲಿ ಯಾರು ಗೊತ್ತಿಲ್ಲ. ಈಗ ಅಕ್ಕಪಕ್ಕದಲ್ಲಿ ಯಾರು
ಸರಿ, ನಾವು ಅದೇ ಅಕ್ಕಪಕ್ಕದ ಕೇಳ್ತೀವಿ. ಯಾಕಂದ್ರೆ ಅವ್ರು ಭಾಷೆ ಮಾಡಿದಾಗ ನಾವು ಅದನ್ನ ಪಾಪ ಅವ್ರ ವಿರುದ್ಧ ಮಾತಾಡ್ತಿರ್ಲಿಲ್ಲ. ನಾವು ನೀವು ಕೆಲಸ ಆಗಿದೆ, ನೀವು ಮಾಡ್ತಿರ್ತಾರೆ, ಒಳ್ಳೆ ಕೆಲಸ ಮಾಡ್ತಿರ್ತಾರೆ. ಸರ್, ಈಗ 14 ನಿಮಿಷ ಕ್ವಶನ್ ಜಾಸ್ತಿ ಮುಂದುವರ್ಸಿದಾರ. ಕ್ವಶನ್ ಎತ್ತಿದ್ದಾರೆ. 2 ವರ್ಷ ನಾವು ಪಂಚಾಯತಿ ಮೆಂಬರ್ಗಳು ಸಾಧಾರಣ ಯಾವುದೇ ಕಾರಣಕ್ಕೂ ರೂಲ್ಸ್ ಆಗಿ ನಾವು ಬಿಡಲ್ಲ. ಯಾಕಂದ್ರೆ ಫಸ್ಟ್ ಸತೀಶ್ ಭಟ್ ಮಾಡಿದಾಗ ಅದು ನಿಲ್ಲಿಸಿದಾಗ ಸತೀಶ್ ಭಟ್ ಮಾಡಿದ್ರೆ ಉದ್ಯೋಗಗಳು ಅದಾದ ಕೆಲಸ ಯಾಕೆಂದ್ರೆ ನಾವು ಹೇಳ್ಕೊಂಡು ಮೆಂಬರ್ಗಳು ಕೆಲಸ ಮಾಡಿದ್ದಾರೆ. ಅದು ಟ್ಯಾಕ್ಟಿಗೆ ಆದ್ರೂ ಹೊರಗಿನ ಮಂದಿರ ಅಂತ ಹೇಳಿ ಟ್ಯಾಕ್ಟಿಗಳಲ್ಲಿ ಹಾಕಿದ್ದಾರೆ. ನಾವು ಸಾಕ್ಷಿ ಇದ್ದೀವಿ. ಆಮೇಲೆ ಪ್ರವೀಣ್ ಭಟ್ ನಾನು ಯಾಕಿದೆ ಅಂದ್ರೆ ಕೊಡೋದ್ರಿಂದ ನಾವು ಕಲಿತಿದ್ದೀವಿ. ಪ್ರವೀಣ್ ಭಟ್ ಕೂಡ ಓಕೆ ಇದ್ದಾರೆ. ಮತ್ತೆ ಆಮೇಲೆ ಅವರು ಕ್ವಶನ್ ಕೇಳಕ್ಕಿಂತನೋ ಯಾವ ಅಕ್ಕಪಕ್ಕ ಇದ್ದಾರೆ ಅಕ್ಕಪಕ್ಕ ನೀವು ಬಂದ್ರೆ ಕೇಳ್ತೀವಿ. ಈ ಕಡೆ ರೋಡ್ ಈ ಕಡೆ ಭಾಗದ ಶೌಚಾಲಯ ಹುಡುಗಿಗಳೆಲ್ಲ ನೀರು ಕುಟ್ಕೊಂಡಿದ್ರು. ನಾವು ಕಂಪ್ಲೇಂಟ್ ಮಾಡಿದ್ರೆ ಅದು ಕ್ಲೀನ್ ಮಾಡಿದ್ರು. ಜನನೇ ಹೇಳೋದು. ಈಗ ನೀವು ಕ್ಲೀನ್ ಮಾಡಿದ್ರಾ? ಹಳ್ಳಕ್ಕೆ ಚೆಕ್ಡಾಮ್ ನಿರ್ಮಾಣ ಮಾಡಿದ್ದಾರೆ. 12,55,000 ಇಷ್ಟು ಫ್ರೀ ಆಗಿ ಇತ್ತು. ಆಮೇಲೆ ತೋಟಗಾರಿಕೆ ಇಲಾಖೆ ತಮ್ಮದೇ ಹಣೆಪುರ ರಾಮೇಪುರ ಜಮೀನಿನಲ್ಲಿ ಅಡಿಕೆ ತೋಟ ನಿರ್ಮಾಣ ಮಾಡಿದ್ದಾರೆ. 4,000 ಮೂರ್ತಿ ಸಾವಿರಕ್ಕೂ ಗಣೇಶ ಇವರ 1940 ಅಡಿಕೆ ತೋಟ ನಿರ್ಮಾಣ ಮಾಡಿದ್ದಾರೆ. 12,500 ಮಾಡಿದ್ದಾರೆ. ಅದನ್ನ ನೀವು ಬೀದಿ ದೀಪಗಳ ಕಾಮಗಾರಿ
ಅಂಬುಜಿ ನಾಗರಹೊಳೆ ಶಾಲೆ ಪೋಷಕರ ನಿರ್ಮಾಣ 2000 ಕಮಲೂರು ಗೀತಾ ಭವನ ಪೋಷಕರ ನಿರ್ಮಾಣ 2000 ಇರುತ್ತೆ. ರಾಮು ವಿಶೇಷಪೂರ್ವ ಅಡಿಗೆ ನಿರ್ಮಾಣ 16,600 ನಾಗರಹಳ್ಳಿ ಯುವಶಕ್ತಿ ನಾಗಪ್ಪ ಇಷ್ಟು ದೊಡ್ಡ ಈಗ 2023 ಸಾಲಿನಲ್ಲಿ ಕೃಷಿ ಇಲಾಖೆ ಕಾರಣಗಳು ಡಿಸೆಲ್ ವಾಸದ ನಾಗೂರು ಬೆಳಗೂರು ಗಿರೀಶ ಹಾಗೂ ಜಮೀನಿನ ವಿಭಾಗ ನಾಗರಪುರ ಹಾಗೂ ಇತರ ಜಮೀನಿನ ವಿಭಾಗ ಭವನ 50,252 ಕಾಮಗಾರಿ ಕೃಷಿ ಇಲಾಖೆಯಿಂದ ಬಂದಿದೆ. 15 ಆಮೇಲೆ ಜಿಲ್ಲಾ ಪಂಚಾಯತ್ 2020-21 ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಹಾರಪಳ್ಳಿ ಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ 1,95,600 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಪ್ರೌಢಶಾಲೆ ಶೌಚಾಲಯ ನಿರ್ಮಾಣ ಕಾಮಗಾರಿ 2,86,225 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಮರವಳ್ಳಿ ಶಾಲೆ ಕಟ್ಟಡ ದುರಸ್ತಿ 90,000 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ವಸತಿ ಶಾಲೆಯಿಂದ ಮಾಗೂರು ಹೋಗುವ ರಸ್ತೆ ಅಭಿವೃದ್ಧಿ 1,75,000 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಅಂಗನವಾಡಿ ಕಟ್ಟಡಕ್ಕೆ ಶೌಚಾಲಯ ನಿರ್ಮಾಣ 39,000 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಬೆಳಕೂರು ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ನಿರ್ಮಾಣ 2020-21 ಸಾಲಿನಲ್ಲಿ ತಾಲೂಕು ಪಂಚಾಯತ್ ಹೆದ್ದಾರಿಪುರ ಗ್ರಾಮ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಸರ್ಜಿತ ಮಕ್ಕಳಿಗೆ ರ್ಯಾಂಪ್ ನಿರ್ಮಾಣ 46,300 ರೂಪಾಯಿ. ಹೆದ್ದಾರಿಪುರ ಗ್ರಾಮಕ್ಕೆ ಎಸ್ಸಿ ಕಾಲೋನಿ ಯೋಜನೆಗೆ ಹೈಡ್ರೋಫಿಟಿಂಗ್ ಕಾಮಗಾರಿ 1,10,10,000 ರೂಪಾಯಿ. ಗ್ರಾಮ ಪಂಚಾಯತಿ ಗಲತಾಂಜಿ ವಿರೋಧಿ ಕಾಮಗಾರಿ 2,20,252,252 ರೂಪಾಯಿ. ಒಣಸುಡಿ ಗ್ರಾಮದ ಅಂಗನವಾಡಿ ಕಟ್ಟಡಕ್ಕೆ ಕಿಕ್ಕಿ ಬಾಗಿಲು ನಿರ್ಮಾಣ ಕಾಮಗಾರಿ 49,725 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಕಮಲೂರು ಅಂಗನವಾಡಿ ಕಟ್ಟಡಕ್ಕೆ ರ್ಯಾಂಪ್ ನಿರ್ಮಾಣ ಕಾಮಗಾರಿ 39,338 ರೂಪಾಯಿ. ಗಣೇಶ ಅಂಗನವಾಡಿ ವಿಕಲಚೇತನ ಶೌಚಾಲಯ ನಿರ್ಮಾಣ ಕಾಮಗಾರಿ 51,140 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಹೊಸೆ ಹೋಗುವ ರಸ್ತೆ 69,600 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಗೋಳಿ ಅಂಗನವಾಡಿ ಶೌಚಾಲಯ ನಿರ್ಮಾಣ ಕಾಮಗಾರಿ 24,960 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಕಾರೂರು ಗ್ರಾಮದ ಆನಂದ ಜಗನ್ ಪೈಪ್ಲೈನ್ ಕಾಮಗಾರಿ 1,29,000 ರೂಪಾಯಿ. ಇಷ್ಟು 15 ಕಾಸು 2020-21 ಸಾಲಿನಲ್ಲಿ ತಾಲೂಕು ಪಂಚಾಯತ್ ಸಾಲಿನಲ್ಲಿ 14ನೇ ಸೇವೆಯಲ್ಲಿ ಕಟ್ ಮಾಡಿದಂತಹ ಕಾಮಗಾರಿಗೆ ಹೆದ್ದಾರಿಪುರ ಗ್ರಾಮ ಪಂಚಾಯತ್ ಬೀದಿ ದೀಪ ಖರೀದಿ 12,150 ಕಲ್ಲೂರು ಓವರ್ ಟ್ಯಾಂಕ್ ಸಾಮಗ್ರಿ ಖರೀದಿ 2,360 ಹೆದ್ದಾರಿಪುರ ಮಾಧ್ಯಮ ಖರೀದಿ 7,000 ಬೀದಿ ದೀಪ ಸಾಮಗ್ರಿ ಖರೀದಿ 33,600 ರೂಪಾಯಿ. ಕುಡಿಯುವ ನೀರಿನ ಸಾಮಗ್ರಿ ಖರೀದಿ 34,345 ಪಂಚಾಯತ್ ವ್ಯಾಪ್ತಿಯ ಬೀದಿ ದೀಪ ಸಾಮಗ್ರಿ ಖರೀದಿ 23,405 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತ್ ಕುಡಿಯುವ ನೀರಿನ ಸಿಸ್ಟಮ್ ಖರೀದಿ 24,000 ರೂಪಾಯಿ. ಬೀದಿ ದೀಪ ಸಾಮಗ್ರಿ ಖರೀದಿ 35,000 ರೂಪಾಯಿ. ಹೆದ್ದಾರಿಪುರ ಗ್ರಾಮ ಪಂಚಾಯತ್ ಬೀದಿ ದೀಪ ಖರೀದಿ 9,000 ರೂಪಾಯಿ. ಸುತ್ತಮುತ್ತ ಎಸ್ಸಿ ಕಾಲೋನಿ ಹತ್ತಿರ ರಸ್ತೆ ಚರಂಡಿ ಸ್ವಚ್ಛಗೊಳಿಸುವುದು 35,132 ರೂಪಾಯಿ. ಗರಿಚಿ ಎಸ್ಸಿ ಕಾಲೋನಿ ರಸ್ತೆ ಅಭಿವೃದ್ಧಿ 18,105 ರೂಪಾಯಿ. ಹೆದ್ದಾರಿಪುರ ಎಸ್ಸಿ ಕಾಲೋನಿ ಮತ್ತು ದರ್ಜಿ ಖರೀದಿ 9,000 ರೂಪಾಯಿ. ಗರಿಚಿ ಮುಖ್ಯ ರಸ್ತೆ ದರ್ಜಿ ಕಾಲೋನಿ ರಸ್ತೆ ಅಭಿವೃದ್ಧಿ ರಾಜೇಂದ್ರ ರತ್ನಮ್ಮ ಇತರ ನಿರ್ಮಾಣ 21,120 ರೂಪಾಯಿ. ಗರಿಚಿ ಸಾರ್ವಜನಿಕ ರಸ್ತೆಗೆ ಪೇಪರ್ ಅಡಿಕೆ 24,760 ರೂಪಾಯಿ. ಗರಿಚಿ ಪುರವಳ್ಳಿ ಮುಂಗಾರು ಜಗನ್ನಾಥ ಸಾರ್ವಜನಿಕ ರಸ್ತೆ 29,611 ರೂಪಾಯಿ. ಸುರ್ಪುರ ಭಾಗದ ಆಯವಾಣಿಯಲ್ಲಿ ಆರ್ಸಿಸಿ ಪರೀಕ್ಷೆಯಲ್ಲಿ 50
54,401 ಒಳವಡಿ ಪ್ರದೇಶ ಆಡಳಿತ ಸಾರ್ವಜನಿಕ ಚರಂಡಿ ನಿರ್ಮಾಣ 22,950 ಪ್ರಕೋಪ ಮುಕ್ತಿ ಮಳವಳ್ಳಿ ಕೋಟೆ ಎತ್ತಿ ಪ್ರಕೋಪ ಪರಿಷ್ಠ ಜಾತಿ ಸುತ್ತಮುತ್ತಲಿನ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ 19,950 ಪ್ರಕೋಪ ವಿಷ್ಣುಮೂರ್ತಿ ರಾಜಕೀಯ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ 24,560 ಪ್ರಕೋಪ ಪರಿಷ್ಠ ಜಾತಿ ಗೋಪ ಸಾರ್ವಜನಿಕ ಬೋರ್ಡ್ ಮತ್ತು ಮೋಟರ್ ಪರಿಷ್ಠ ಜಾತಿ ಗೋಪ ಹಾಗೂ ಬೋಟ್ ಮತ್ತು ಮೋಟರ್ ಪೈಪ್ ಖರೀದಿ 12,085 ಕಲೆಕ್ಷನ್ ಶುಲ್ಕಗಳು ದಿನೇಶ ಕಾವೇರಿ ಅವರಿಗೆ 30,000 ಹೊರತುಪಡಿಸಿ ಬೆಳಗ್ಗೆ 21,650 ಗಣಪತಿ ಕಾವಟಿ ಲೋಕೇಶ ಹಾಗೂ ಇತರ ರಸ್ತೆ 32,860 ಜಂಬಡಿ ಪರಿಷ್ಠ ಜಾತಿ ಗೋಪಾಲ ಗಣಪ ಹಾಗೂ ಇತರ ಒಳವಡಿ ಸೋಮಶೇಖರ ನಾಯಕ ರಸ್ತೆ 31,000 ಒಳವಡಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ 33,272 ರೂಪಾಯಿ ಹೃದಯ ಸರ್ಕಲ್ನಿಂದ 30 ಸೈಟ್ ನಿರ್ಮಾಣ 33,660 ಕಾರ್ಬನ್ ಚಂದ್ರಿಕಾ ಮಹೇಂದ್ರ ಕಟ್ಟಡಗಳಿಗೆ ಲಿಂಗ ಬಳಕೆ 12,024 ರೂಪಾಯಿ ಹೊರಸುದ್ದಿ ವಿಜಯಪುರ ಕಾನೂನು ಬೆಳಗೂರು ರಸ್ತೆ ಆಡಳಿತ ರಸ್ತೆ 44,340 ಶಿವಪ್ಪ ಮೂರ್ತಿ ಹೊಸ ಬೋರ್ಡ್ ಹೊಸ ಬೋರ್ಡ್ಗೆ ಆಶೀರ್ವಾದ 40,000 ವಿಕಲಚೇತನ ಶ್ರಾವಣಿ ಮೂರ್ತಿ ಗೋಪಾಲ ಶೆಟ್ಟಿ ವೆಂಕಟೇಶ ಮೂರ್ತಿ ಶಿವಣ್ಣ ಮೂರ್ತಿ ವಿಜ್ಞಾನ ಪರಿಷ್ಠ ಜಾತಿ 4
ಗೋವಿಂದ ಈ ಮಾತು ನೀವು ಕೇಳಲ್ಲ ಸಾರ್ವಜನಿಕರಿಗೆ ಅದು ಒಳ್ಳೆ ಸಂದೇಶ ತಲುಪಿಸಲ್ಲ. ನೀವು ಹೋಯ್ತಾ ಇದರ
ಮೇನ್ಸ್ ವೇರ್ ಫಿಟ್ಟಿಂಗ್ ಆಫ್ 2000 ಗಣಪತಿ ಸಾಮಗ್ರಿ 2300 ಎರಡು ಸಾಮಗ್ರಿ 4750 ಅದರ ಅಂತರ್ಗತ ತರಬೇತಿ ವೆಚ್ಚ 24,000 ಅಂತರ್ಗತ ಹಳೆ ಬೋರ್ಡ್ಗಳಲ್ಲಿ 4,230 ಓವರ್ ಟೈಮ್ ರೂಪಾಯಿ 97,900 ಅಂತರ್ಗತ ತರಬೇತಿ ಬಾಕ್ಸು 24,000 ತಾತ್ಕಾಲಿಕ ಶೆಡ್ಯೂಲ್ ಮಾಡಿದ್ದಾರೆ 95,700 ತರಬೇತಿ ಸಾಮಗ್ರಿ 8,740 ತರಬೇತಿ ಸಾಮಗ್ರಿ ಖರೀದಿ 90,000 ಸುರೇಶ ನಿರ್ವಹಣೆ 30
ಇದು ನರಕ ಸ್ಮೆಲ್ ಎಲ್ಲ ನಿಜ ಎಲ್ಲ ಡ್ರಿಂಕ್ಸ್ ಮಾಡ್ತೀವಿ ಮಧ್ಯಾಹ್ನ ಕೆಲಸ ಮಾಡೋಣ ಎಲ್ಲರಿಗೂ ಎಣ್ಣೆ ಕೊಡಿಸ್ತೀವಿ ನಾವು ಸ್ವಲ್ಪ ನಿಮಿಷ ಅವ್ರು ಕಾಯಿಲೆ ಮಾಡಿದ್ರೆ ಆ ಫ್ಯಾಕ್ಟ್ರಿ ದಪ್ಪ ಹೋಗುದು ಅಷ್ಟು ಸ್ಮೆಲ್ ನಡ್ತದೆ ಅದನ್ನ ಕೆಲಸ ಮಾಡಲಾಗ ಕೆಲಸ ಮಾಡೋದು ಬೇಡ ಅಂತ ಊರಾಗ ಅಲ್ಲಿ ತುಂಬಾ ಸಮಸ್ಯೆ ಆಗ್ತದೆ ಅದು ಇಡೀ ಊರು ಬಂದಿರೋದು ಫೋಟೋಸ್ ಇದೆ ಅದು ಅಷ್ಟು ಕೊಳಚಾಗ ಆ ಕೊಳಚಷ್ಟು ಎದ್ದಾಕಿದ್ದೀವಿ ಮತ್ತು ಆ ಅಷ್ಟು ಊರದ ಸಮೇತ ನಿಂತ್ಕೊಂಡು ಅಲ್ಲಿ ಸತೀಶ್ ಅದನ್ನ ಕೊಳಚೆ ಬಂದು ಸಾಕಾಗಿತ್ತು ಶೌಚಾಲಯ ಇತ್ತು ಅಲ್ಲಿಂದ ನೀವು ತುಂಬಾ ಚೆನ್ನಾಗಿದೆ ಶಿವಾಜಿ ಕೆರೆ ಅಂತಲೂ ಶಿವಾಜಿ ಕೆರೆ ಅಂತ ಆ ಕೆರೆ ನಾವೇ ಕೆಲಸ ಮಾಡಿದ್ವಿ ಬೇಕಾದ್ರೆ ಪ್ರತಿಯೊಂದು ಫೋಟೋ ಸಮೇತ ಅಂತ ಮಾಡಿದ ಫೋಟೋ ಸಮೇತ ಪ್ರತಿಯೊಂದು ಪಂಚಾಯತ್ ಕೆಲಸ ನನಗೆ ಗೊತ್ತಿಲ್ಲ ಕೆಲಸ ಪಡೆಯಕ್ಕೆ ಹೋಗಿದ್ದಾರೆ ಅಂತ ನಮ್ಮ ಬೇರೆ ಮಾಡ್ಕೊಂಡು ಏನಿಲ್ಲ ಅವ್ರ ಮಾಡಿ ಅವ್ರು ಕೆಲಸ ಪಡೆಯಕ್ಕೆ ಹೋಗಿದ್ದು ನಮ್ಮ ಕೊಟ್ಟಿಗೆ ನಾವು ಸೇರ್ತಾರೆ ಅಲ್ಲ ಯಾರು ಮಾಡಿದ್ರು ಏನು ಅಂತ ಕೇಳ್ತಾರೆ ಅದ್ರ ಅಬ್ಜೆಕ್ಷನ್ ಇಲ್ಲ ಈಗ ನನಗೆ ಎಲ್ಲ ಗೊತ್ತಿಲ್ಲ ಏನು ನನಗೆ ಎಲ್ಲ ಗೊತ್ತಿದೆ ಆದರೆ ಇದು ಹೇಳ್ತಾರೆ ನೀರು ಮಾಡಿದ್ರೆ ಎಲ್ಲಿ ನಾನು ವರದಿ ಮಾಡಿದ್ರೆ ವರದಿ ಮಾಡಿ ಅವರು ಫೀಲ್ಡಿಗೆ ಹೋಗಿದ್ದಾರೆ ಅಲ್ಲೇ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2024-25ನೇ ಸಾಲಿನ ಸಾಮಾಜಿಕ ಪರೀಕ್ಷೆ ನಡೆಸಲಾಗುತ್ತಿದ್ದು ಈ ಪ್ರಕ್ರಿಯೆಯಲ್ಲಿ ದಿನಾಂಕ 1/4/2023ರಿಂದ 31/3/2024ರವರೆಗೆ ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿಯ ಸ್ಥಳ ಪರಿಶೀಲನೆ ಹಾಗೂ ಕುಶಲ ಕೂಲಿಗರ ಮನೆಗಟ್ಟಿಗಳಾಗಿರುತ್ತದೆ. ಈ ಯೋಜನೆಯ ಜೊತೆಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ 15ನೇ ಹಣಕಾಸು ಯೋಜನೆ ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತ ಪರಿಶೀಲನೆ, ಸಾಮಗ್ರಿ ಖರೀದಿ, ಬಿಲ್ ವೋಚರ್ಗಳು ಹಾಗೂ ಕಾಮಗಾರಿ ಸ್ಥಳ ಪರಿಶೀಲನೆ ನಡೆಸಲಾಗಿರುತ್ತದೆ. ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತಗಳನ್ನು ಹಾಗೂ ಕಾಮಗಾರಿ ಸ್ಥಳ ಪರಿಶೀಲನೆ ನಡೆಸಿ ಇವುಗಳ ಸಮಗ್ರ ವರದಿಯನ್ನು ಇಂದಿನ ಸಭೆಗೆ ಮಂಡಿಸ್ತಾ ಇದ್ದೇನೆ. ಮೊದಲಿಗೆ ಉತ್ತಮ ಅಂಶಗಳು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಅನುಷ್ಠಾನಗೊಂಡ ಕಾಮಗಾರಿಯ ಕಡತಗಳನ್ನು 24-25ನೇ ಸಾಲಿನ ಸಾಮಾಜಿಕ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಕಡತಗಳನ್ನು ನಿಯಮಾನುಸಾರವಾಗಿ ನಿರ್ವಹಿಸಿರುತ್ತದೆ. ಯೋಜನೆ ಪ್ರತಿ, ಅಂದಾಜು ಪಟ್ಟಿ, ಕಾಮಗಾರಿ ಪ್ರಾರಂಭ ಪತ್ರ,
ನಮೂನೆ 6 ಕೆಲಸಕ್ಕಾಗಿ ಅರ್ಜಿ, ನಮೂನೆ 8 ಕೆಲಸಕ್ಕೆ ಹಾಜರಾಗಲು ನೋಟಿಸು, ನಮೂನೆ 9 ಕೆಲಸಕ್ಕೆ ಹಾಜರಾಗಲು ಸಾರ್ವಜನಿಕ ನೋಟಿಸು ನಿರ್ವಹಿಸಿರುತ್ತಾರೆ. ಎನ್ಎಂಆರ್ ಪ್ರತಿ, ಎಂಐಎಸ್ನ ಪ್ರತಿ, ಅಳತೆ ಪುಸ್ತಕ, ಜೆರಾಕ್ಸ್ ಪ್ರತಿ, ಎಫ್ಟಿಒ ಪ್ರತಿ, ಸಾಮಗ್ರಿ ಬಿಲ್ಗಳಿಗೆ ಸಂಬಂಧಿಸಿದಂತೆ ದರ ಪಟ್ಟಿ ಪ್ರಕಟಣೆ, ಕೊಟೇಶನ್, ತುಲನಾತ್ಮಕ ಚರ್ಚೆ, ಸಾಮಗ್ರಿ ಸರಬರಾಜು ಆದೇಶ ಹಾಗೂ ವೋಚರ್ ನಿರ್ವಹಿಸಿರುತ್ತಾರೆ. ಅದೇ ರೀತಿ ಅನುಷ್ಠಾನಗೊಂಡ ಕಾಮಗಾರಿಗಳು ಸಾರ್ವಜನಿಕರು ಹಾಗೂ ವೈಯಕ್ತಿಕ ಫಲಾನುಭವಿಗಳಿಗೆ ಅನುಕೂಲಕರವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಅಕುಶಲ ಕೂಲಿಗಾರರ ಕೂಲಿ ಹಣವು ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಜಮಾವಾಗಿರುವುದು ಕಂಡು ಬಂದಿರುತ್ತದೆ. ಇದಿಷ್ಟು ಉತ್ತಮ ಅಂಶಗಳು. ಇನ್ನು ನ್ಯೂನತೆಗಳು, ನಾವು ಪರಿಶೀಲಿಸಿದ ಉದ್ಯೋಗ ಚೀಟಿಯಲ್ಲಿ 30% ಉದ್ಯೋಗ ಚೀಟಿಯಲ್ಲಿ ವಿವರ ಇರುವುದಿಲ್ಲ. ಇನ್ನು ಸ್ಥಳ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕಚ್ಚಿ ಗ್ರಾಮದ ಪುರಂಬಳ್ಳಿ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿ, ಜಂಬಳ್ಳಿ ಹೊನ್ನಕೊಪ್ಪ ಹರಿಶ್ಚಂದ್ರಾಚಾರಿ, ಮಂಜುನಾಥಾಚಾರಿ ಹಾಗೂ ಇತರ ಮನೆ ಹತ್ರ ಸಾರ್ವಜನಿಕ ತೆರೆದ ಬಾವಿ, ಕಚ್ಚಿ ಗ್ರಾಮದ ಮುಖ್ಯ ರಸ್ತೆಯಿಂದ ಸುಳ್ಕೋಡು ಮಂಜುನಾಥ ಹಾಗೂ ಇತರರ ಮನೆಗೆ ಜಿಲ್ಲೆ ರಸ್ತೆ ಸದರಿ ಕಾಮಗಾರಿಗಳಿಗೆ ನಾಮಫಲಕ ಅಳವಡಿಸುವುದಿಲ್ಲ. ಜಂಬಳ್ಳಿ ರಸ್ತೆಯಿಂದ ಷಣ್ಮುಖ ಹಾಗೂ ಲೇಖಪ್ಪನ ಮನೆ ಹಾಗೂ ಜಮೀನಿನವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ, ಸದರಿ ಕಾಮಗಾರಿ ನಾಮಫಲಕವನ್ನು ಮರುಪೂರ್ವಗಿಸಿದರೆ ನಾಮಫಲಕ ಮುಗಿಬೇಕಂದ್ರೆ ಕಲ್ಲೂರು ಗಂಗಾಧರ ಬಿ ಮಲ್ಲಪ್ಪಗೌಡ ಸರ್ವೆ ನಂಬರ್ 71ರ ಜಮೀನಿನ ಮೇಲ್ಭಾಗದಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ, ತಳಲೆ ಗ್ರಾಮದ ತಳಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ, ಹೊಸನಗರ ಹೆದ್ದಾರಿಪುರ ಗ್ರಾಮ ಪಂಚಾಯತಿ ಕಚ್ಚಿ ಗ್ರಾಮದ ಸರ್ವೆ 30ರಲ್ಲಿ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ನಾಮಫಲಕ ಇದೆ, ಅಲ್ಲ ರೋಗ ಇಲ್ಲ ಸರ್. ಏನು ಯೋಜನೆ ರೋಗ ಇಲ್ಲ, ರೋಗ ಇಲ್ಲ ಮತ್ತೆ ರೋಗ ಇದೆ ಸರ್. ಇನ್ನು ಇತರ ನ್ಯೂನತೆಗಳು, ಡೈನಾಮಿಕ್ ವಾಲ್ ಇರುತ್ತದೆ ಆದರೆ ಮಾಹಿತಿ ನಿರ್ವಹಿಸಿಲ್ಲ. ಏನು ಮ್ಯಾಂಡೇಟ್ಸ್ ಅಪ್ಡೇಟ್ ಆಗಬೇಕು ಅದು ಮಾಡಿದ್ದಾರೆ ಸರ್. ಇನ್ನು ಅಕುಶಲ ಕೂಲಿಗಾರ ಮಾಹಿತಿ ಕೊಡೆಯವರ ನಿರ್ವಹಿಸಬೇಕು. ಏನು ಅಕುಶಲ ಜಾಬ್ ಕೋಡ್ ಏನು ನಿರ್ವಹಿಸಿದ್ರೆ ಅಷ್ಟು ಡೀಟೇಲ್ಸ್ ಇರಬೇಕಂತ ಇದೆ. ಯೋಜನೆಯನ್ನು ಏನು ನಿಯಮ ಇದೆ ಅದನ್ನ ಹೇಳಿ. ಇನ್ನು ಆಕ್ಷೇಪಣೆ ಪ್ರಕಾರ ಕಾಗೋಡು ರಾಧಮ್ಮ ಪೋಸ್ಟ್ ಚಂದ್ರಪ್ಪ ಇವರ ಜಾಗದಲ್ಲಿ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ, ಸದರಿ ಕಾಮಗಾರಿ ಅಳತೆ ಪುಸ್ತಕ ಸಂಖ್ಯೆ 12,963 ಪುಟ ಸಂಖ್ಯೆ 51ರ ಅಳತೆ ದಾಖಲಿಸಿ ಅಳತೆ ಪುಸ್ತಕದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದೆ. ಎನ್ಎಂಆರ್ ಸಂಖ್ಯೆ 4603ರ 40 ಮಾನವ ದಿನಗಳಿಗೆ ಎಂಐಎಸ್ ನಿರ್ವಹಿಸಿ 12,640 ರೂಪಾಯಿಗಳನ್ನು ಪಾವತಿಸಲಾಗಿದೆ. ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ ಪಾವತಿಸಿದ ಮೊತ್ತ 12,640 ಆಕ್ಷೇಪಣೆ ಸಲ್ಲಿಸಿದೆ. ಎಲ್ಲ ಚೆಕ್ ಮೆಜರ್ಮೆಂಟ್ ಆಗಿದೆ, ಅದು ಮಿಸ್ ಆಗ್ತಿದೆ ಅನ್ಸುತ್ತೆ. ಅದೊಂದು ಅಬ್ಜೆಕ್ಷನ್. ಇನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಪ್ರಕಾರ ಕಾಲ್ಗೋಡು ಬೆಳೆಗೋಡು ಗಿರೀಶ ಹಾಗೂ ಇತರ ಜಮೀನಿನಿಂದ ನಾಗರಾಜಪ್ಪ ಗೌಡ ಹಾಗೂ ಇತರ ಮನೆ ಜಮೀನಿನವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ, ಸದರಿ ಕಾಮಗಾರಿ ಅಳತೆ ಪುಸ್ತಕ ಸಂಖ್ಯೆ 7563 ಪುಟ ಸಂಖ್ಯೆ 93 ಮತ್ತು 94ರ ಅಳತೆ ದಾಖಲಿಸಿ ಅಳತೆ ಪುಸ್ತಕದಲ್ಲಿ ಸಂಬಂಧಪಟ್ಟ ಮೇಲಾಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದೆ. ಎನ್ಎಂಆರ್ ಸಂಖ್ಯೆ 3496, 3497, 4317 ಮತ್ತು 4318ರಲ್ಲಿ ಒಟ್ಟು 150 ಮಾನವ ದಿನಗಳಿಗೆ ಎಂಐಎಸ್ ನಿರ್ವಹಿಸಿ 56,880 ರೂಗಳನ್ನು ಪಾವತಿಸಲಾಗಿದೆ. ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿ ಪಾವತಿಸಿದ 56,880 ರೂಗಳನ್ನು ಆಕ್ಷೇಪಣೆ ಗುರುತಿಸಿದೆ. ಇನ್ನು ಪಂಚಾಯತ್ ರಾಜ್ ಇಲಾಖೆ ಅನುಷ್ಠಾನಗೊಂಡ ಕಾಮಗಾರಿ, ಕಚ್ಚಿ ಗ್ರಾಮದ ಮುಖ್ಯ ರಸ್ತೆಯಿಂದ ಸುಳ್ಕೋಡು ಮಂಜುನಾಥ ಹಾಗೂ ಇತರರ ಮನೆಯವರಿಗೆ ಜಿಲ್ಲಿ ಹಾಕಿ ರಸ್ತೆ ನಿರ್ಮಾಣ ಕಾಮಗಾರಿ, ಸದರಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಸದರಿ ಕಾಮಗಾರಿ ಎಬಿ ದಾಖಲಿಸಿ ಎಂಐಎಸ್ ನಿರ್ವಹಿಸಿ 86,404 ರೂಪಾಯಿಗಳನ್ನು ಸಾಮಗ್ರಿ ಪಾವತಿಸಲಾಗಿರುತ್ತದೆ. ಇದಕ್ಕೆ ರಾಜ್ಯದ ಮೊತ್ತ 5,897 ಕಡಿಮೆ ಕಟಾಯಿಸಿ ಸರ್ಕಾರದ ಖಾತೆಗೆ ಜಮಾ ಮಾಡಿರುತ್ತಾರೆ. ಆದ್ದರಿಂದ ಕಡಿಮೆ ಜಮೆ ಮಾಡಿದ ಮೊತ್ತ 5,897 ರೂಪಾಯಿಗಳನ್ನು ವಸೂಲಾತಿ ಗುರುತಿಸಿದೆ. ನೀವು ರಾಯಿಟಿ ಕಟ್ ಮಾಡಿದರೆ ಅದರಲ್ಲಿ 5,897 ರೂಪಾಯಿ ಕಡಿಮೆ ಕಟ್ ಮಾಡಿಲ್ಲ, ಅದನ್ನು ವಸೂಲಾತಿ ಹಾಕಿದೆ ಸರ್. ಇನ್ನು
ಹೊಸನಗರ ತಾಲೂಕು ಎದಾರಿಪುರ ಗ್ರಾಮ ಪಂಚಾಯಿತಿಯ ಕಚ್ಚಿ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ ಹಳ್ಳಕ್ಕೆ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಆ ಚೆಕ್ ಡ್ಯಾಮ್ಗೆ ಸೈಡ್ ವಾಲ್ ಏನ್ ಮಾಡಿದ್ದಾರೆ ಅದು 55 ಮೀಟರ್ ಕುಸಿದಿದೆ ಸರ್. ಏನು ಮಣ್ಣಿನ ಒತ್ತಡ ಆಗಿದೆ ಒಂದು 55 ಮೀಟರ್ ಅಷ್ಟು ಅದು ನಾವು ಅಬ್ಸರ್ವೇಷನ್ ಇರ್ತೀವಿ. ನಾವು ಸ್ಥಳ ಪರಿಶೀಲನೆ ಹೋದಾಗ ಏನ್ ಕಂಡಿದೆ ಅವಶ್ಯಕ. ಸರಿ. ಇನ್ನು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ. ಕಾಮಗಾರಿಗಳ ಕಡತದಲ್ಲಿ ಕಾಮಗಾರಿ ಆದೇಶ ಪತ್ರ ನಿರ್ವಹಿಸಿರುತ್ತಾರೆ. ಕಾಮಗಾರಿಗಳ ಕಡತದಲ್ಲಿ ಮುಕ್ತಾಯ ವರದಿ ನಿರ್ವಹಿಸಿರುತ್ತಾರೆ. ಸಾಮಗ್ರಿ ಖರೀದಿಗೆ ಸಂಬಂಧಿಸಿದಂತೆ ಕಡತದಲ್ಲಿ ವೋಚರ್ಗಳನ್ನು ನಿರ್ವಹಿಸಿರುತ್ತಾರೆ. ಪಿಡಿಒ ಅಧ್ಯಕ್ಷರ ದೃಢೀಕರಣ ಇರುತ್ತದೆ. ಕಾಮಗಾರಿಯ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿರುವುದು ಕಂಡು ಬಂದಿರುತ್ತದೆ. ಇನ್ನು ಲೋಪದೋಷಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಲೆಕ್ಕ ಪರಿಶೋಧನಾ ವರದಿ ಬಂದಿರುವುದಿಲ್ಲ. 15 ಹಣಕಾಸು ದೂರುವಾಯಿ ನಿರ್ವಹಿಸಿರುವುದಿಲ್ಲ. ರಾಜ್ಯಧನ ಜಮಾವಾಯಿ ನಿರ್ವಹಿಸಲಾಗಿರುತ್ತದೆ. ಅನುಪಯುಕ್ತ ಸಾಮಗ್ರಿ ನಿರ್ವಹಣೆಯ ವರದಿ ನಿರ್ವಹಿಸಿರುತ್ತದೆ. ಆಕ್ಷೇಪಣೆ ಪ್ರಕರಣ ಕಣಬಂದೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೌಚಾಲಯಕ್ಕೆ ಸೀಟ್ ಅಳವಡಿಕೆ. ಸದರಿ ಕಾಮಗಾರಿಯ ಕಡತದಲ್ಲಿ ಯಾವುದೇ ಅಂತರ ಫೋಟೋ ಅಳವಡಿಸಿರುವುದಿಲ್ಲ. ಆದ್ದರಿಂದ ಕಾಮಗಾರಿ ಸ್ಥಳ ಬಗ್ಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗದೇ ಇರುವುದರಿಂದ ಸದರಿಗೆ ಕಾಮಗಾರಿ ಭರಿಸಿದ ಮೊತ್ತ 16,432 ರೂಗಳನ್ನು ಆಕ್ಷೇಪಣೆ ಗುರುತಿಸಿದೆ. ಏನಾದರೂ ಫೋಟೋ ಹಾಕಬೇಕಾಗಿ ಸರ್, ಫೋಟೋ ಹಾಕಿಲ್ಲ. ಯಾವುದು ಒತ್ತಿ ಹೋದಾಗ ಕನ್ಫ್ಯೂಸ್ ಆಗಿರೋದ್ರಿಂದ ಅಷ್ಟು ಆಕ್ಷೇಪಣೆ ಗುರುತಿಸಿದೆ. ಇನ್ನು ಕಚ್ಚಿ ಓಂಕೇಶ ಸುರೇಶ ಇತರ ಮನೆ ಹತ್ತಿರ ಕುಡಿಯುವ ನೀರಿನ ಗೋಕಟ್ಟೆ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ರಾಜ್ಯಧನ ಬಾಕ್ಸು ಜಲ್ಲಿಗೆ 0.29 ಕ್ಯೂಬಿಕ್ ಮೀಟರ್ಗೆ 126 ರಂತೆ 37 ರು ಹಾಗೂ ಮರಳು 0.68 ಕ್ಯೂಬಿಕ್ ಮೀಟರ್ಗೆ 138 ರಂತೆ 94 ರುಗಳು ಒಟ್ಟಾರೆಯಾಗಿ 131 ರು ಆಗುತ್ತದೆ. ಆದರೆ ಅಳತೆ ಪುಸ್ತಕದಲ್ಲಿ 68-24 ಪುಟಕ್ಕೆ 75-76ರಲ್ಲಿ ಘಟಾಯಿಸಿರುತ್ತದೆ. ಆದರೆ 131 ಘಟಾಯಿಸಲು ಗುತ್ತಿಗೆದಾರರಿಗೆ ಪಾವತಿಸಿ ಯೋಜನೆ ಮಾರ್ಗಸೂಚಿ ಒದಗಿಸಿದ್ದು ಸದರಿ ಮೊತ್ತ 131 ರು ವಸೂಲಾತಿಗೆ ಗುರುತಿಸಲಾಗಿದೆ. 131 ರೂಪಾಯಿ ರಾಯಿತಿ ಕಟ್ ಮಾಡಬೇಕಾಯ್ತು, ಅದನ್ನು ಘಟಾಯಿಸಿರುತ್ತದೆ. ಇನ್ನು ತಾಲೂಕು ಪಂಚಾಯತ್ ಅನುಷ್ಠಾನ ಮಾಡಲಾದ 15 ಹಣಕಾಸು ಕಾಮಗಾರಿ. ಎದಾರಿಪುರ ಗ್ರಾಮ ಪಂಚಾಯತಿ ಎದಾರಿಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಕಲಚೇತನರಿಗೆ ಮಕ್ಕಳಿಗೆ ರ್ಯಾಂಪ್ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಅಂದಾಜು ಪ್ರತಿ ಹಾಗೂ ಕಾಮಗಾರಿ ಸ್ಥಳದಲ್ಲಿ ನಿರ್ವಹಣೆಗೂ ವ್ಯತ್ಯಾಸ ಇರುವುದು ಕಂಡು ಬಂದಿರುತ್ತದೆ. ಅಂದ್ರೆ ಎಸ್ಟಿಮೇಟ್ ಅಲ್ಲಿ ಇರೋದು ರ್ಯಾಂಪ್ ಅಂತ ಮಾಡ್ತಿದ್ದಾರೆ. ಕಾಮಗಾರಿ ಸ್ಥಳ ಫೋಟೋದಲ್ಲಿ ಫೋಟೋ ಅಂತೂ ಶೌಚಾಲಯ ಅದಿಷ್ಟು ಕನ್ಫ್ಯೂಸ್ ಇದೆ. ಯಾವ ಮಾಡಿದ್ದಾರೆ ಅಂತ ಕನ್ಫ್ಯೂಸ್ ಇದೆ. ಆದ್ರಿಂದ ಅದನ್ನು ಆಕ್ಷೇಪಣೆ ಇದೆ. ಶಾಲೆ ರ್ಯಾಂಪ್ ಅಂದ್ರೆ ಎಸ್ಟಿಮೇಟ್ ಅಲ್ಲ, ಫೋಟೋದಲ್ಲ ಇದಾಗಿ ಶೌಚಾಲಯ ಆಗಿರುತ್ತೆ. ಮತ್ತೆ ಸೈನ್ಸ್ ಅಂತ ಅಳವಡಿಕೆ ಅಂತ ಆಗಿದೆ. ಸೈನ್ಸ್ ಇನ್ನು ನಾವು ಗಮನಿಸಿದ ಅಂಶ ಕೊಳವಳ್ಳಿ ಸ್ವಲ್ಪಳ್ಳಿ ಕಲ್ಕೊಪ್ಪ ಸಾರ್ವಜನಿಕ ಚರಂಡಿ ಆಯ್ದ ಭಾಗಗಳಿಗೆ ಆರ್ಸಿಸಿ ಪೈಪ್ ಅಳವಡಿಕೆ ಕಾಮಗಾರಿ. ಕಾಮಗಾರಿ ಸ್ಥಳದಲ್ಲಿ 3 ಪೈಪ್ಗಳು ಅಳವಡಿಸದೆ ಮೇಲೆ ಇಟ್ಟಿರುವುದು ಕಂಡು ಬಂದಿದೆ. ಏನು ಈ ಕಾಮಗಾರಿಗೆ 3 ಪೈಪ್ ಏನಿದೆ ರೆಕಾರ್ಡ್ ಪ್ರಕಾರ ಅಳವಡಿಸಬೇಕು ಅಂತಾಗಿತ್ತು. ಅಲ್ಲಿ 3 ಪೈಪ್ಗಳು ಮೇಲ್ಗಡೆ ಅಲ್ಲಿ ಏನಾಗಿದೆ ಒಂದು ಅನಿವಾರ್ಯವಾಗಿ ಒಂದು ನೀರಪ್ಪ ಅವರಿಗೆ ಹಾಕಕ್ಕೆ ಬರಲ್ಲ. ಎರಡು ಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ಅಂತ. ಇನ್ನೊಂದೇನಾಗಿದೆ, ನಾವು ಮನೆ ಚೇಂಜ್ ಮಾಡ್ತೀವಿ, ಮನೆ ಹಾಕಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ನಾವು ಪಡೆಯ ಕಟ್ತೀವಿ ಅಂತ ಹೇಳಿ ಅದು ವಿನಾಯಕರು ಅವರಿಗೋಸ್ಕರ ಇಟ್ಟಿದ್ವಿ. ಇನ್ನೊಂದು ಏನಾಗಿದೆ, ಜಲಜೀವನ್ ಮಿಷನ್ ಒಂದು ಪೈಪ್ ಬೇಕಾದ್ರಿಂದ ನಾವು ಆ ಪೈಪ್ ಹಾಕಿದ್ರೆ ಹೋದ ಸಮಸ್ಯೆ ಅಂತ ಹೇಳಿ 3 ಪೈಪ್ ಮಾತ್ರ ಅದನ್ನ ನಾವು ಮಾಡ್ತೀವಿ. ಇನ್ನು ಗ್ರಾಮ ಪಂಚಾಯತ್ ಕಾಮಗಾರಿ ಸರ್, ನಾವು ಗಮನಿಸಿದ ಅಂಶ ಬಡವಳ್ಳಿ ಅಂಗನವಾಡಿ ಶೌಚಾಲಯ ದುರಸ್ತಿ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಅಂಗನವಾಡಿ ಮುಚ್ಚಿರುವುದು ಕಂಡು ಬಂದಿರುತ್ತದೆ. ಶೌಚಾಲಯ ಅಂಗನವಾಡಿ ಒಳಗಡೆ ಇರೋದ್ರಿಂದ ಅದನ್ನ ಸ್ಥಳ ಪರಿಶೀಲನೆ ಸಾಧ್ಯವಾಗಿರುತ್ತೆ. ಅದಕ್ಕೆ ವಿಚಾರಿಸಿದಾಗ ಶೌಚಾಲಯ ಅಂದ್ರೆ ಅಂಗನವಾಡಿಗೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಇನ್ನು ಜಿಲ್ಲಾ ಪಂಚಾಯತ್ನಲ್ಲಿ ಮಳವಳ್ಳಿ ಶಾಲೆ ಕಟ್ಟಡ ದುರಸ್ತಿ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲೂ ಕೂಡ ಶಾಲೆ ಮುಚ್ಚಿದ್ದಾರೆ. ಏನಂದ್ರೆ ಎರಡು ಯೂಸ್ ಇಲ್ಲ ಅಂತ ಕ್ಲೋಸ್ ಆಗಿದೆ ಅಂತ ಹೇಳಿದ್ದಾರೆ. ಅವರು 4 ಗಂಟೆ ಮೇಲೆ ಬಂದಿದ್ರಂತೆ. ಸರಿ
ಏನಾಗಿದೆ ಶೌಚಾಲಯ ಮಾಡಿದ್ದಾರೆ, ಶೌಚಾಲಯ ಒಳಗಡೆ ಶೌಚಾಲಯ ಅಲ್ಲ ಅದೇ ನಾವು ಕ್ಲೋಸ್ ಆಗಿಲ್ಲ, ನಾವು ಒಳಗಾಗಿಲ್ಲ ಅಂತ ಅಬ್ಸರ್ವೇಷನ್ ಹೇಳಿದ್ವಿ. ಮಾಡಿಲ್ಲ ಅಂತಾನೆ ಹೇಳ್ತಾ ಇಲ್ಲ, ನಾವು ಕ್ಲೋಸ್ ಆಗಿತ್ತು. ಅವ್ರು ಹೋದಾಗ ಇಲ್ಲಿ ಇರ್ಲಿಲ್ಲ, ಶೌಚಾಲಯ ಒಳಗಿದೆ ಸಭೆಗೆ ಮಾಡಿಸ್ತೇವೆ. ನಾವು ಹೋದಾಗ ನಾವು ನಮ್ಮ ವರದಿ ನಾವು ಕೊಡಲೇಬೇಕು, ಏನೇನು ವರದಿ ನಾವು ಕೊಡಲೇಬೇಕು, ಅದ್ ಕೆಲಸ ನಾವು ಮಾಡಿದ್ವಿ. ಥ್ಯಾಂಕ್ ಯು ನಾವೆಲ್ಲ ಗಮನಿಸಿರ್ಬೋದು. ಸರಿಸುಮಾರು ಈ ವರ್ಷ ಕಾಮಗಾರಿ 245 ಕಾಮಗಾರಿ ಇಟ್ಕೊಂಡಿದ್ದೇವೆ. ನಾವು ಕೂಡ ನಮ್ಮ ಗ್ರಾಮ ಪಂಚಾಯತಿ ಉತ್ತಮ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಏನು ನಾವು ಈ ವರ್ಷ 23-24 ಸಾಲಿನಲ್ಲಿ 210 ಶೌಚಾಲಯ ಕೊಟ್ಟಿದ್ದೇವೆ. 245 + 350 ಜನಕ್ಕೆ ನಾವು ಈ ಒಂದು ಅವಧಿಯಲ್ಲಿ 350 ರೂಪಾಯಿ ಪಡೆಯಲು ಅನುಕೂಲ ಮಾಡಿಕೊಂಡಿದ್ದೀವಿ. 350 ಹೆಚ್ಚು ಕೆಲವು ಪೈಪ್ ಹಾಕಿ ಮಾಡಿದ್ರೆ 2-3 ಪೈಪ್ ಹಾಕಿರ್ತಾರೆ. ಅವೆಲ್ಲ ಗಮನಿಸಿದ್ರೆ ಕನಿಷ್ಠ ಒಂದು 5 ರೂಪಾಯಿ ಪಡೆಯಲು ನಾವು ಆ ವರ್ಷ ಅನುಕೂಲ ಮಾಡಿಕೊಂಡಿದ್ದೇವೆ. ರಸ್ತೆಗಳಾಗಿರ್ಬೋದು, ರಸ್ತೆಗಳು 2 ಮನೆಗೆ ಒಂದು ಕಡೆ ರಸ್ತೆ ಮಾಡ್ಕೊಂಡು 15 ಜನ ಕೆಲಸದಲ್ಲಿ ಶಾಲೆಗಳ ಸಮುದಾಯಿಕ ಜನಗಳಿಗೆ ಅನುಕೂಲ ಆಗಿದೆ. ಅವೆಲ್ಲ ಗಮನಿಸಿದಾಗ ಕನಿಷ್ಠ ಒಂದು 1900 ಮನೆಗೆ 500 ಮನೆಗೆ ನಾವು ಒಂದು ವರ್ಷದಲ್ಲಿ ನಮ್ಮ ಪಂಚಾಯತಿಯಲ್ಲ ಸರ್ವಿಸ್ ಮಾಡಿದ್ದೇವೆ ಅಂತ ಹೇಳ್ತಾ ಈ ಸಭೆಗೆ ಸಂಬಂಧಿಸಿದಂತೆ ನಮ್ಮ ಸದಸ್ಯರಾದ ನಿರಂತರ ಎರಡನೇ ದಿನದ ಕಾರ್ಯಕ್ರಮ ಜಮಾವತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ವಿನಂತಿ ನನ್ನೆಲ್ಲ ಸದಸ್ಯರುಗಳೇ ಹಾಗೂ ಇದನ್ನೇ ನಮ್ಮ ಏನು ನಾವು ಉದ್ಘಾಟಿಸಿದ 1 ವರ್ಷಗಳನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಿ ವರದಿಯನ್ನು ಮಂಡನೆ ಮಾಡಿದಂಥ ಸದಸ್ಯರುಗಳೇ ಹಾಗೂ ಚಂದ್ರಕಲಾ ಮೇಡಮ್ ಅವರೇ ಅದರ ಸದಸ್ಯರುಗಳೇ ನೋಡಲ್ ಅಧಿಕಾರಿಗಳಾಗಿ ಇದರ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸದಸ್ಯರುಗಳೇ ಮತ್ತು ಅಭಿವೃದ್ಧಿ ಆತ್ಮೀಯ ಗ್ರಾಮಸ್ಥರೇ, ಸಾಧಾರಣ ನಾವು ಸುಮ್ಮನೆ ಅನ್ಕೊಳ್ತಿರ್ತೀವಿ ನಾವು ಕೂಡ. ಯಾಕಂದರೆ ನಿಮ್ಮ ಸರದಿ ಇದ್ದು ನೀವೇ ನಮ್ಮನ್ನ ಚೆನ್ನಾಗಿ ಪ್ರತಿನಿಧಿಗಳನ್ನಾಗಿ ಮಾಡಿ ನಿಮ್ಮೆರಡು ನಾವು ಅಂತಿಮ ಹಂತಕ್ಕೆ ಕೂತಿದ್ವಿ. ಇದುವರೆಗೂ 4 ವರ್ಷ ಕಳೆದು ಇದು ನಮ್ಮದು ಅಂತಿಮ. ಈ ವರ್ಷ ಮಾಡಿದ್ದು ನಿಮಗೆ ನೆಕ್ಸ್ಟ್ ಇಯರ್ ಸಿಗುತ್ತೆ. ನೆಕ್ಸ್ಟ್ ಹೆಚ್ಚು ಕಮ್ಮಿ ನಾವು ನಿಮ್ಮ ಅಕ್ಕಪಕ್ಕ ಕೊಟ್ಟು ನೀವು ಚರ್ಚೆ ಮಾಡ್ತೀವಿ. ಎಲ್ಲ ಸಭೆಯನ್ನು ಎಲ್ಲರನ್ನು ಹುಡುಗಾರಿಕೆ ಮಾಡ್ತೀವಿ. ಅವರಿಗೆ ಹೇಗೆ ಸರಿ ನಿಮ್ಮ ಹತ್ರ ಕೇಳಿ ನಮಗೆ ಬಂದ ವಿಷಯ ಕೇಳಿ ಚರ್ಚೆ ಆಗ್ತದೆ, ನಾವು ಮಾತಾಡ್ತೀವಿ. ನಾಳೆ ನೀವು ಇರ್ಬೋದು ಅಥವಾ ನಿಮ್ಮ ಪಕ್ಕ ನಾವು ಮಾಡಿರ್ಬೋದು, ಅದು ಬೇರೆ. ಇದು ರಾಜಕಾರಣ ನಿಂತಿಲ್ಲ, ಅರಿವಲ್ಲಿ ಹಾಗಾಗಿ 4 ವರ್ಷದಲ್ಲಿ ನಮಗೆ ಇದುವರೆಗೆ ಖುಷಿ ಕೊಟ್ಟಿದೆ. ಆತ್ಮಸಾಕ್ಷಿಯಾಗಿ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ಯಾಕಂದ್ರೆ ಎಲ್ಲೂ ಕೂಡ ದೊಡ್ಡ ನಿರ್ಣಯಗಳನ್ನು ನಾವು ಕಾಣಿಲ್ಲ. 100 ಕೋಟಿಗಳನ್ನು ಒಟ್ಟು ಮಾಡೋಂಥ ವ್ಯಕ್ತಿ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, KDP ಮೀಟಿಂಗ್ಗಳಲ್ಲಿ ನಾವು ಕೂಡ ಹೋಗಿ ಕ್ವಶನ್ ಮಾಡೋದು 100 ಕೋಟಿ ರೂಪಾಯಿಗಳ ನಮ್ಮ ಎದುರುಗಡೆ ಕಣ್ಣೆದುರುಗಡೆನೆ ಒಂದು ದೊಡ್ಡ ಧಾರವಾಡಗಳು ಹೋಗ್ಬೇಕಾದ್ರೆ ಪಕ್ಕಕ್ಕೆ ಮೀಟಿಂಗ್ ಮಾಡೋಣ. ನಾವು ಅದನ್ನು ಕ್ವಶನ್ ಮಾಡಲ್ಲ. ಇದು ಮಂಡ್ಯ ಇಂಜಿನಿಯರಿಂಗ್ ಮಾತಾಡಲ್ಲ. ನಾವು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ಗೆ 300 ರೂಪಾಯಿ ಲಾಭವನ್ನು ಪಡ್ಕೊಂಡಿದ್ದೀವಿ. ಒಂದು ದೊಡ್ಡ ಹೈವೇ ಹೋಗಬೇಕಾದ್ರೆ ನಾವು ಸಾಧಾರಣ ಅದನ್ನು ಚೆಕ್ ಮಾಡಕ್ಕೆ ಹೋಗಿಲ್ಲ. 100 ಕೋಟಿ ರೂಪಾಯಿ ನಾವು ಕ್ವಶನ್ ಮಾಡಿದ್ವಿ. ಎಲ್ಲೊಬ್ಬರೇ ಗ್ರಾಮ ಪಂಚಾಯತ್ ನಾವು ದಿನನಿತ್ಯ ಸಿಗ್ತೀವಿ. ಯಾವುದೇ ಸಣ್ಣ ಪುಟ್ಟ ವಿಚಾರಗಳಿಗೂ ನಮ್ಮ ಮೇಲೆ ಟಾರ್ಗೆಟ್ಗಳನ್ನು ಇಡ್ತಾ ಇರ್ತಾರೆ. ಬಟ್ ಹಾಗಂತೇಳಿ ನಾವು ಕೂಡ ಯಾರಿಗೆ ನಿಯಮಗಳು ಹೋಗಬೇಕು ಒಂದು ವ್ಯತ್ಯಾಸ ಎಂತೆಂಥ ದೇವರು ನಮಗೆ ಅದು ಏನಾದ್ರು ಬರೆಸ್ತಿಲ್ಲ ಅಂದರೆ ನಾವು ಅವರಿಗೂ ಕೂಡ ಕುಡಿಯುವಂಥ ವ್ಯವಸ್ಥೆ ನಾವು ಮುಗಿಸಿಕೊಡ್ತೀವಿ. ಎಲ್ಲೊಬ್ಬರೇ ನಮಗೆ 4 ವರ್ಷದಲ್ಲಿ ತುಂಬ ಖುಷಿ ಇದ್ದೀವಿ. ಎಲ್ಲೂ ಕೂಡ ದೊಡ್ಡ ನಮ್ಮಲ್ಲಿ ಎಂಕ್ವೈರಿಗಳು ನಡೆದಿಲ್ಲ. ಯಾವುದೇ ಅಧಿಕಾರಿಗಳು ಬಂದರೂ ಕೂಡ ಸಣ್ಣ ಪುಟ್ಟದಲ್ಲಿ ಯಾಕಂದರೆ ದೊಡ್ಡ ಹೋಗಿ ನಾವು 15 ಮೆಂಬರ್ ಇರ್ತಕ್ಕಂಥದ್ದು ಸುಮಾರು 40-50 ಕಿಲೋಮೀಟರ್ ಸುತ್ತಳತೆ ಇರ್ತಕ್ಕಂಥದ್ದು 5,000 ಜನಸಂಖ್ಯೆ ಉಳ್ಳಂತ ಪಂಚಾಯತಿ ಮತ್ತು ಗುಡ್ಡಗಾಡ ಪ್ರದೇಶ ಮಲೆನಾಡು. ನಿರಂತರವಾಗಿ ನಾವು 100% ಕರೆಂಟ್ ಹೋಗಿತ್ತು. ದೊಡ್ಡ ಪಂಚಾಯತಿ ನಮ್ಗೆ ಯಾಕೆ ಹೊಸನಗರ ತಾಲೂಕು ದೊಡ್ಡದಿದ್ದೇವೆ, ಅದೇ ರೀತಿ ನಮ್ಮ ಹೆದ್ದಾಪುರ ಗ್ರಾಮ ಪಂಚಾಯತ್ ದೊಡ್ಡದಿದೆ. 11 ಕಿಲೋಮೀಟರ್
ಇರ್ತವೆ. ಹಾಗೆ ಕಟ್ಟಕಡೆಯ ವ್ಯಕ್ತಿಗಳಿಗೆ ಕೆಲವು ಜನ ಗೊತ್ತಿದ್ರೆ ನಾವು ಬಂದರೆ ಗೊತ್ತಾಗುತ್ತೆ ಇದು ನಮ್ದಲ್ಲ 15-20 ವರ್ಷ ನಮ್ಮನ್ನು ಕೆಲವರು ಮುಖ್ಯ ಕಾರ್ಯಗಳು. ಹಾಗಾಗಿ ನಮ್ಮ ಏನು ಬಂದಿದೆ ನಮ್ಗೆ ಬಂದಿರೋದ್ರಲ್ಲಿ 99% ನಾವು ಎಷ್ಟು ತಲುಪಿಸಿದೀವಿ ಅದು ಸ್ವಚ್ಛ ಆಡಳಿತವನ್ನು ಮಾಡಿದೀವಿ. ನಾವು ಮನೆಗಳನ್ನ ಕೊಡೋದಾಗಿರ್ಬೋದು. ನಾವು ಬಂದಾಗ ನಮ್ಮ ರಾಜ್ಯಕ್ಕೆ ಕೊರೋನಾ ಬಂದಾಗ ಸ್ವಲ್ಪ ಕೆಲಸ ಅಡೆತಡೆ ಆಯಿತು. ಆಮೇಲೆ MP ಚುನಾವಣೆ ಬಂತು, 1 ವರ್ಷ ಹೋಯಿತು. ನಮ್ಗೆ ಸಿಕ್ಕಿದೆ, ನಮ್ಗೆ ಕರೆಕ್ಟಾಗಿ ಕಾರ್ಯಕ್ರಮ ಮಾಡಿ 2 ವರ್ಷ ಸಿಕ್ಕಿದೆ ಅಷ್ಟೇ. ಮತ್ತೆ ಈಗ ಅದರ ಜೊತೆಗೆ ಏನಾಗಿದೆ ನಮ್ಮ ಸಪೋರ್ಟ್ ಇಲ್ಲ. ಅವೆಲ್ಲ ತಂದಲ್ಲೂ ಕೂಡ ಅವನ್ನೆಲ್ಲ ಮೀರು ಕೂಡ ನಮ್ಗೆ ಏನ್ ಬಂದಿದೆ ಆದೇಶ ಕೊಟ್ಟಿದ್ದೀವಿ. ಸುಮಾರು 160 ಶೌಚಾಲಯಗಳನ್ನು ಕೊಟ್ಟಿದ್ದೀವಿ. ಶಾಲೆಗಳಿಗೆ ಮ್ಯಾಕ್ಸಿಮಮ್ ಶಾಲಾ ಮತ್ತು ಅಂಗನವಾಡಿಗಳಿಗೆ ನಾವೇನು 15 ಜನ ಮೆಂಬರ್ಗಳು ನಮ್ಮ ಬಾಡಿ ಅಧ್ಯಕ್ಷರು 3 ಜನ ಏನು ನಿರ್ಣಯವಾಗಿದ್ದು ಅವರೆಲ್ಲರೂ ಕೂಡ ಅಂಗನವಾಡಿ ಮತ್ತು ಶಾಲೆಗಳಿಗೆ ನಾವು ಮೇನು ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಹೆಚ್ಚಿನ ಕೆಲಸ ಕೊಟ್ಟಿದ್ದೀವಿ. ಹೆಚ್ಚಿನ ಅಂದ್ರೆ ಭಾರಿ ಲಕ್ಷಕ್ಕೆ ಬರೋದಿಲ್ಲ. 15,000, 20,000, 50,000 ಅಂಗವಿಕಲರು ಇರ್ಬೋದು. ರ್ಯಾಂಪ್ಗಳು ಮಾಡಿದ್ವಿ. ರ್ಯಾಂಪ್ ಮಾಡಿದ್ರೆ ಅಂಗವಿಕಲರು ಸ್ಟೂಡೆಂಟ್ಸ್ ಅಂತಲ್ಲ ಇರ್ತಕ್ಕಂಥ ಹಿರಿಯರು ಕೂಡ ಅದ್ರ ಜೊತೆ ಬರ್ತಾರೆ. ನಮ್ಮ ದೇಶಕ್ಕೆ ಸರ್ಕಾರದ ಯೋಜನೆ ಚೆನ್ನಾಗಿದೆ. ಎಲ್ಲ ವೈಯಕ್ತಿಕ ಫಲಾನುಭವಿ ಆದರೆ ಅವ್ರಿಗೆ ಮಾತ್ರ ಸಿಗಬೇಕಾಗುತ್ತೆ. ಬಟ್ ಒಬ್ಬ ಅಂಗವಿಕಲ ಹೆಸರು ನಾವು ರ್ಯಾಂಪ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ವಯಸ್ಕರು ಇಟ್ಕೊಂಡು ಓಡಾಡ್ತಾರೆ. ಅವೆಲ್ಲ ಚೆನ್ನಾಗಿದೆ. ಹಾಗಾಗಿ ಮತ್ತೆ ಇನ್ನು ವರ್ಗಾವಣೆಗಳು ಕೂಡ ನಾವು ನಿನ್ನೆ ಬಂದು ಹೇಳಿದ್ವಿ. ವರ್ಗಾವಣೆಗಳಲ್ಲಿ 1,000 ರೂಪಾಯಿ ಕೊಡ್ಬೋದು ಅಂತ ಹೇಳಿ. ಅಂದ್ರೆ ನಾವು ಯಾವ್ದು ನಮ್ಮ ಕನ್ನಡ ಮಾಡ್ತೀವಿ ಶವ ಸಂಸ್ಕಾರಕ್ಕೆ ನಾವೇನ್ ಮಾಡಿದ್ವಿ ಬಾಡಿಗೆ ಮಾಡ್ಕೊಂಡು ಎಲ್ಲ ಬಾಯಿಗಳು ಕೊಡಬೇಕಲ್ಲ 4,000 SC 4,000-5,000 ರೂಪಾಯಿ ಕೊಟ್ಟಿದ್ದೀವಿ. ಇದು ನಮ್ದು ನಮ್ಮ ತಾಲೂಕಿನ ಹೆಮ್ಮೆ ಮಾಡೋದು ವಿಚಾರಗಳು. ನಾವು ನಿರ್ಧಾರ ಮಾಡಿದ್ವಿ ಬಡವ ಬಗ್ಗೆ. ಅಂದ್ರೆ ನಮ್ಗೆ ಏನಾಗಿದೆ ಅಂದ್ರೆ ನಾವು ಪ್ರತಿಯೊಂದನ್ನು ಕೂಡ ಎಲ್ಲಾ ತರದ ಆಲೋಚನೆಗಳನ್ನು ಮಾಡ್ಕೊಂಡು ನಾವು 15 ಜನ ಮೆಂಬರ್ಗಳು ಯೋಚನೆ ಮಾಡಿ ಕೆಲವೊಂದು ಮುಗಿಸಿದ್ದೀವಿ. ಸಂಸಾರದಿಂದ ಖಂಡಿತ ಅಸಹಾಯಕರಿಗೆ ಯಾರಿಗೆ ಸಮಾಜದಲ್ಲಿ ಕೆಳವರ್ಗದಲ್ಲಿ ಅಂತಲೇ ನಾವು ಮೇಜರ್ ಇಟ್ಕೊಂಡು ಕೆಲಸ ಮಾಡಿದ್ವಿ. ಮನೆಗಳು ಕೊಡಬೇಕಾದ್ರೂ ಕೂಡ ನಾವು ಗ್ರಾಮಸ್ಥರನ್ನ ಇಟ್ಕೊಂಡು ಕೆಲವೊಂದೆಲ್ಲ ಕಟ್ಟಲು ಕೆಲವೊಂದು ಇರ್ತದೆ. ಅವಾಗ ಮೊದಲೇ ಕೊಟ್ಬಿಟ್ಟು ಅವನಿಂದ ಬಡವನಿಂದ ಅಂದ್ರೆ ಥರ್ಡ್ ಪಾರ್ಟಿ ಮಾತಾಡ್ತಾ ಇರ್ತಾರೆ. ಬಟ್ ಅದು ವಾಸ್ತವ ಏನಾಗಿತ್ತಂದ್ರೆ ಆ ಸಮಯದಲ್ಲಿ ಅವ್ರು ಕಟ್ಟಲ್ಲ ನಾವು ಕೇಳ್ಕೊಂಡು ಬಂದಿರ್ತೀವಿ. ಸರ್ ಈ ಸರಿ ನಮ್ಗೆ ಕೊಟ್ಟಕ್ಕೆ ಆಗೋದಿಲ್ಲ, ನೀವು ನೆಕ್ಸ್ಟ್ ಕೊಡಿ ಆಗಿರ್ತಾರೆ. ಅದು ಯಾರಿಗೆ ನೋಡೋದಕ್ಕೆ ಗೊತ್ತಿರೋದು ನಾವು ಮಾತಾಡಿರೋದು. ಅವರಿಗೆ ಶ್ರೀಮಂತ ಕೊಟ್ಬಿಟ್ಟವನು ಅವನ ಪಾಪ ಪಕ್ಕನ ಬಡವಿದ್ದಂತೆ ಸುಮ್ಮನೆ ಕೆಲವು ವಾಸ್ತವತೆಗಳನ್ನು ಕೂಡ ಹಚ್ಕೊಂಡು ಮಾತಾಡಬೇಕಾಗುತ್ತೆ. ಈಗ ನಮ್ಮ ರಾಮಾಯಣದಲ್ಲಿ ವಾಸ್ತವತೆ ಗೊತ್ತಿದೆ. ಬಟ್ ಎಲ್ಲೋ ಕಡೆ ನೋಡಿದಾಗ ಎಲ್ಲೋ ಲೋಪ ಇದೆ ಅಂತೇಳಿ. ಬಟ್ ಅವ್ನ ಸಂದರ್ಭ ಇದೆಯಲ್ಲ ರಾಗ ಹೇಳಿದ್ದಲ್ಲ ಅವ ಏನ್ ಮಾಡ್ಬೇಕಿತ್ತು ಅಂದ್ರೆ ಒಂದು 2 ಲೀಟರ್ ಕಚ್ಚನ್ನ ಒಂದಿಷ್ಟು ಕಾಫಿ ಹೇಳಿದ್ರೆ ಅವ್ರು ಸಿಗೋದಾಗುತ್ತೆ. ಯಾರು ಮಾಡೋದು ವಿಚಾರ ಕ್ವಶನ್ ಮಾಡ್ತೇನೆ. ಬಟ್ ಆ ಸಂದರ್ಭದಲ್ಲಿ ನಮಗೆ ಭಾಷೆ ಇತ್ತು, ಯಾರು ಬರೋಕ್ಕಾಗಿಲ್ಲ. ಪುಣ್ಯಪ್ಪ ಸುರೇಶ್ ಭಟ್ ಮಾಡಬೇಕು ಕೆಲಸ ನಾವು ಮಾಡ್ತೀವಿ. ಕೆಲವೊಂದು ಏನಾಗಿರುತ್ತೆ ಆ ಸಮಯದಲ್ಲಿ ನಾವಿದ್ದಾಗ ಕೆಲಸ ಕ್ಲಿಯರ್ ಆದಾಗ 1 ವರ್ಷ ಆದ್ಮೇಲೆ ಮಾಡಿಲ್ಲ ಅಂತ ಹೇಳಿ ಅನ್ಸುತ್ತೆ. ಇವತ್ತು ನಾವು ಕೂಡ ಹೇಳಿದೆ. ಬಟ್ ಅದನ್ನು ಕೇಳಿದ್ರೆ ಸರಿ ಇದೆ, ಕೇಳಬಾರ್ದು. ಈಗ ಬಂದಾಗ ಕೇಳಬೇಕು, ಕೇಳಿದ್ರೆ ನಾವು ಹೇಳಿದ್ರು ಕೂಡ ಅದು ರಿಪೀಟ್ ಆಗಬೇಕು ಅಷ್ಟೇ. ಇದು ನಮ್ಮ ಉದ್ದೇಶ. ಹಾಗಾಗಿ ಇದುವರೆಗೂ ಸಹಕರಿಸಿದ್ವಿ. ಮಾತಾಡಲಿಕ್ಕೆ ತುಂಬಾ ಇದೆ. ಏನಾದ್ರು ಒಳ್ಳೆಯ ಸಮಯ ಸಂದರ್ಭ ಬಂದಾಗ ಇಲ್ಲೂ ಕೂಡ ಜನಸಂಖ್ಯೆ ಆಕ್ಚುಲಿ ಪಾಲ್ಗೊಳ್ಳುವ ಜನ ಈ ವಿಚಾರದ ಸೊಸೈಟಿಗೆ ನಾವು 1,000 ರೂಪಾಯಿ ಶೇರ್ ಕಟ್ಟಿರ್ತೀವಿ. 1,000 ರೂಪಾಯಿ ಶೇರ್ ಕಟ್ಟಿರ್ತೀವಿ. ನಮಗೆ ಲೋನ್ ಸಿಗುತ್ತೆ ಅಂತ ಹೇಳಿ ನಾವು ಸೊಸೈಟಿ ವರ್ಷ ನಾವು ಹೋಗ್ತೀವಿ. 100 ಜನ ಹೋಗ್ತೀವಿ. ಅದಕ್ಕಿಂತ ಜಾಸ್ತಿ ಲಕ್ಷಾಂತರ ಹಣ ಬಂದಿರುತ್ತೆ. ಕಣ್ಣೆದುರುಗಡೆ ಕೆಲಸ ಮಾಡ್ಕೊಂಡಿರ್ತೀವಿ. ಆ ಕೆಲಸ ಮಾಡ್ಕೊಂಡ ಪುಣ್ಯ ಆಗ್ತದಲ್ಲ ಅದು ಬೇಜಾರು. ಇದು ಏನಾಗುತ್ತೆ, ಯಾರಾದ್ರೂ ಬೇರೆ ಬಂದಾಗ ಆ ಭಾಗದಲ್ಲಿ ನಾವು ಕೆಲಸ ಮಾಡಿಲ್ಲ ಅಂದಾಗ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಹೇಳಕ್ಕಿರೋದಿಲ್ಲ. ಆರಂಭ ಬಂದಾಗ ವಿಚಾರಗಳನ್ನ ನಾವೇ ಭಾಷೆ ಮಾಡಕ್ ಹೋದಾಗ ದುಡ್ಡನ್ನು ಜಾಸ್ತಿ ರಜೆ ಮಾಡ್ತೀವಿ. ಇದು ನಮ್ಮ ಗ್ರಾಮ ಪಂಚಾಯತ್ ವ್ಯವಸ್ಥೆ ಸಮಾಜದಲ್ಲಿ. ರೋಡ್ ಕೆಲಸದ ಸಮಯದಲ್ಲಿ ಮನೆ ಬೋರ್ಗಳು ಬಂದು ಸೊಬೆ ಕಟ್ಟಿರೋಣ ಬೋರ್ಗಳು ಬಂದು ಪ್ರತಿ ಪಾಯಿಂಟ್ಗಳಿಗೆ ಆ ಭಾಗದ ಮೆಂಬರ್ಗಳು ಅವರೇ ಹೋಗ್ಕೊಂಡು ಯಾರನ್ನ ಇವ್ರನ್ನ ಕರ್ಕೊಂಡು ನೀರು ನಾವು ಜಲಮೂಲ ಕರ್ಕೊಂಡು ಅವ್ರಿಗೆ 1,000 ರೂಪಾಯಿ ದುಡ್ಡುಗಳನ್ನ ನಾವು ಮೆಂಬರ್ಗಳು ತೆಗೆದುಕೊಂಡು ನಿಮಿಷ ರಾತ್ರಿ ಹೋಗಿ ನಾವು ಹೊಸೂರಲ್ಲಿ ನಾವು ಹೊಡೆದಾಗ ಎಲ್ಲ ಒಂದು 2-3 ಬೆಳವಣಿಗೆ ಊರುಗಳು ಮಾತ್ರ ಜನಗಳು ಪಾಲ್ಗೊಂಡ್ಬಿಟ್ರೆ ನಮ್ಗೆ ಅರ್ಧ ಹೊಟ್ಟೆ ನೀರು ಕೊಟ್ಟಿರಲ್ಲ ಉದ್ಯೋಗ. ಅದು ಇನ್ನೂ ಇರಲ್ಲ. ಇನ್ನು ರಾತ್ರಿ ಎಲ್ಲ ಕಡೆ ಅಂದ್ರೆ ಅದಕ್ಕೆ ಬರಲ್ಲ ಜನ ನಾಡೋದು ಅದಕ್ಕೆ ಪಾಲ್ಗೊಳ್ಬೇಕು. ಮೆಂಬರ್ ಆದರೂ ನಿಮ್ಮ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಮ್ಗಾಗಲ್ಲ. ನೀನೊಬ್ಬ ನಮ್ಮ ಪ್ರತಿನಿಧಿಯನ್ನು ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡಿರ್ತೀವಿ. ಅವಾಗ ಏನಾಗುತ್ತೆ, ಆ ಪ್ರತಿನಿಧಿಯನ್ನು ಒಟ್ಟಿಗೆ ಮಾಡಬೇಕಿಲ್ಲ. ಅವಾಗ ರಮಣ ನಾಳೆ ನೀವು ಕೂಡ ಆಗ್ಬೋದಲ್ವಾ, ಇನ್ನೂ ಒಟ್ಟಿಗೆ ಮಾಡಬೇಕಂತ ಸಮಾಜ ನೋಡಿ ಜಾಸ್ತಿ ಬಂದಾಗ ನಮ್ಮ ಕೆಲಸ ಮಾಡಿದ್ರು ನಮ್ಮ ಪರ ಬಂದಾಗ ನಾವು ಅವಾಗ ಒಟ್ಟಿಗೆ ಬಿಡ್ತೀವಿ. ಇದು ಹಾಗಾಗಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ನಿಮ್ಮ ಸಹಕಾರ ಯಾವಾಗಲೂ ನಾವು ತುಂಬಾ ಚೆನ್ನಾಗಿತ್ತು. ಇನ್ನೂ ಮುಂದಿನ ಅವಕಾಶಗಳು ರೋಗಗಳು ಯಾರು ಮತ್ತೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ಏನಾದ್ರು ನಮ್ಮ ರೋಗಗಳು ಗೊತ್ತಾಗುತ್ತೆ. ಕೇಳಿ ಮಾತಾಡಲಿಕ್ಕೆ ಅವಕಾಶ ಎಲ್ಲರಿಗೋಸ್ಕರ ಮಾತಾಡ್ತಿದ್ದೆ.
ಇದು ಹುಟ್ಟಾಗಿ ನೀವು ಫಲಾನುಭವಿಗಳು ಇವತ್ತಿನ ದಿವಸ ಬಡ್ಡೆ ಬೇಕು ಅಂತ ಒಂದು ಪ್ರಿಂಟ್ ಮಾಡಿಸಿದ್ರು ಎಂತ ಮಾಡ್ತಿರೋ ಕಷ್ಟ ಯಾರ್ಯಾರು ಫಲಾನುಭವಿಗಳಿದ್ದಾರ ಅವ್ರನ್ನ ಕಷ್ಟ ಈ ಸಭೆ ಯಾಕಂದ್ರೆ ಅವ್ರ ಹಣ ಬರ್ತಾರೆ ಈ ಸಭೆ ಬರಲಿಲ್ಲ ಅಂದ್ರೆ ಅಂತ ಆಗಿದೆಯೋ ಅವ್ರನ್ನ ನೋಡಲ್ಲ ಅವ್ರು ಎಲ್ಲರೂ ನೋಡೋದಲ್ಲ ಪಾಪ ಅವ್ರೊಂದಿಷ್ಟು ಜನ ಹೋಗ್ತಾರೆ ನಾವು ಬರ್ತಾರೆ ನಿಮ್ಮ ಮನೆಗೆ ದುಡ್ಡು ಬಂದಿದ್ಯೋ ಒಂದು ಸೆಕೆಂಡ್ ರಾತ್ರಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕಾನೂರು ಗ್ರಾಮದಲ್ಲಿ ಸಿಲ್ವರ್ ಬಂದಿದ್ದಾರೆ. ಒಂದು 20 ಜನಕ್ಕೆ ನಾನು ಅಲ್ಲಿ ಪೇಪರ್ ಮಾಡಿದ್ದೀನಿ, ಅದಕ್ಕೆ ನೋಟೆಡ್ ಕೂಡ ಮಾಡಿದ್ದೀನಿ. ಅಷ್ಟು ಜನಕ್ಕೂ ಫೋನ್ ಮಾಡಿ ಹೇಳ್ತೀನಿ, ವೈಯಕ್ತಿಕವಾಗಿ ಮಾಡಿದ್ದೀನಿ. ಎಷ್ಟು ಜನ ಬಂದತ್ತೆ ಹೇಳ್ರಿ ಕಾನೂನದಿಂದ? 4 ಜನ ಬಂದಿದ್ದಾರೆ. 20 ಜನದಲ್ಲಿ 4 ಜನ ಬಂದಿದ್ದಾರೆ. ಅಲ್ಲ, ಇದು ನಾನು ಹೇಳ್ತಾ ಇರೋದು ಅವನ್ ತಗೊಂಡವ್ ಬರ್ಬೇಕು. ನೀವು ಕೇಳಿ ನಾನು ಫೋನ್ ಮಾಡಿ ವೈಯಕ್ತಿಕ ಮಾಡಿದ್ದೀನಿ. ಯಾವ ರೀತಿ ಹೇಳ್ಬೇಕು ಹೇಳಿ ನೋಡೋಣ. ಯಾವ ರೀತಿ ಜನ ಇರ್ತಾರೆ ಅವರವರ ಆಯತ ಕೆಲವೊಂದು ಇರ್ತವೆ, ಅವರವರಿಗೆ ಆಗಿರ್ತಕ್ಕಂಥ ಕೆಲವೊಂದು ಅನಿರೀಕ್ಷಿತಗಳು ಇರ್ತವೆ. ಎಲ್ಲರೂ ಬನ್ನಿ ಅಂತ ಬನ್ನಿ ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ ಒಂದಾಗಿದೆ. ಮತ್ತೊಂದು ಅವರಿಗೆ ಅನ್ನೋದು ನನಗೆ ಅವಮಾನ, ಮತ್ತೊಬ್ಬರಿಗೆ ಇವನಿಗೆ ಕೂತ್ಕೊಂಡು ಇವನಿಗೆ ಅವಮಾನ. ನಡೆದಿದ್ಯೋ ಗೊತ್ತಿಲ್ಲ ನನಗೆ. ಒಂದು ವಾರದಿಂದ ಬಂದಿದ್ದಾರೆ, ನೋಡಿದ್ದಾರೆ, ಕರೆಕ್ಟ್ ಇಟ್ಕೊಂಡೆ ಅವ್ರು ಹೋಗಿರ್ತಾರೆ. ಇದನ್ನ ನನಗೆ ನಾನೊಬ್ಬ ನನ್ನ ತಿಂಗಳಿಗೆ ಒಂದು 30,000 ರೂಪಾಯಿ ಕಾಂಗ್ರೆಸ್ ಒಂದು 28,000 ರೂಪಾಯಿ ಕೆಲಸ ಆಗಿದೆ. ನನಗೆ ಎರಡು ಕಡೆ ಕಾಣು, ಇನ್ನೊಂದು ಕಡೆ ಕೊಟ್ಟಿದ್ದೀನಿ ಅಂತ ಕೇಳಬೇಕಾದ್ರೆ ಇನ್ನೊಂದು ಕಡೆ ನಮ್ಮ ಕಡೆ ಕೊಟ್ಟಿದ್ದಾರಪ್ಪ ಅಂತ ಕೊಡ್ಬೋದು. ನಾನು 2 ಕಡೆ ಕಂಡಾಗ ಇದು ಆಗಿದೆಯೋ ಅದಲ್ಲ 20 ಆಗಿದೆ. ಕಂಡಿರ್ಬೇಕಾದ್ರೆ ನೀವು ಅವ್ರನ್ನ ನನಗೆ ಹೋಗಿದ್ದೆ ಪ್ರತಿಯೊಬ್ಬ ಮನೆಗೆ ಪ್ರತಿಯೊಂದು ಮಾಡಿರ್ತಾರೆ. ಅವರು ಅದನ್ನ ಪಡ್ಕೊಂಡಿದ್ದಾರೆ, ನಮಗೆಲ್ಲ ಸಿಕ್ಕಿದೆ. ಹೋದಾಗಿ ನಾನು ಒಂದು ಭಾವನೆಯಿಂದ ಅವ್ರ ಹತ್ರ ಇರ್ಬೋದಲ್ಲ, ನೀವು ಅದನ್ನ ಯೋಚನೆ ಮಾಡಲ್ಲ ಅಂತ ನಾನು ಕೇಳೋದು. ಪಾಸಿಟಿವ್ ನೆಗೆಟಿವ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಬಗ್ಗೆ ಯೋಚನೆ ಇಲ್ಲ. ನೆಗೆಟಿವ್ ಇದೆ. ನಾನು ಎನರ್ಜಿ ಕೆಲಸ ತುಂಬಾ ಮಾಡ್ತೀನಿ. ಈಗ ಒಂದು 10 ಒಂದು 25-30 ವರ್ಷ ಆಗಿರ್ಬೋದು ನಾನು ಈ ಗ್ರಾಮ ಪಂಚಾಯತ್. ಆದ್ರೆ ನಾನು ಗ್ರಾಮ ಪಂಚಾಯತ್ಗೆ ಒಂದು ಹಿಂದೆ ತಕರಾರು ಮಾಡಕ್ಕೆ 20-30 ವರ್ಷಕ್ಕೆ ನೀವು ಆಗಿಲ್ಲ ಅಂತ ಹೇಳಿದ್ದ. ಮಾಡಿದ ಅನುಭವ ನೀವು ಹೇಳಿದ್ರಾ? ಗೋವಿಂದ ಅಂತ ಅಂತಲ್ಲಿ ರಮಣ ನೀವು ಹೇಳಿದ ಮಾತ್ರ ನಾವು ಇಲ್ಲಿ ಅವಮಾನಿಸಬಾರ್ದು ಯಾರನ್ನು ಕೂಡ. ಅದನ್ನ ಮಾಡಿ ಯಾವತ್ತು ಪಾಸಿಟಿವ್ ಹೇಳಕ್ಕೆ ಇಷ್ಟಪಡ್ತೀನಿ.
ಶಾಲೆಗಳು, ಅಂಗನವಾಡಿಗಳು, ಮತ್ತೆ ಇನ್ನೆಲ್ಲ ಬಿಸಿಯೂಟದ ಮನೆಗಳು, ಇಂಥ ಕಾಮಗಾರಿ ಇಲ್ಲವಲ್ಲ ಅವು ಇದಾಗಿ ಈ ಮೆಂಬರ್ಗಳೇ ನೋಡ್ಕೊಂಡು ಹೋಗಿ ಇಂಥ ಶಾಲೆ ನೀರಿಲ್ಲ, ಕುಡಿಯೋ ನೀರು ಇಂಪಾರ್ಟೆಂಟ್. ಈಗ ಕುಡಿಯೋ ನೀರಿನ ಇದು ಬಂದಿದೆ, ಅದು ಯಾವುದೇ ನೀರು ಸಪ್ಲೈ ಇಲ್ಲವೋ ಅಲ್ಲಿ ಕೊಡ್ಸೋ ವ್ಯವಸ್ಥೆ ಮಾಡಬೇಕು ಮೆಂಬರ್ಗಳೇ.